ಹಯಗ್ರೀವಂ ಚಿದಾನಂದವಿಗ್ರಹಂ ಸದನುಗ್ರಹ ಉತ್ತುಂಡವಾತ್ತರಂಗಾಯ ಮಧ್ವದುದ್ಧಾಬ್ಧಯೇ ನಮಃ. ಭವಂತಃ ಸರ್ವ ಏವ ಹಿ ಮೂಕೋऽಪಿ ಯತ್ಪ್ರಸಾದೇನ ಮುಕುಂದಶಯನಾಯತೆ. ಆಪಾದಮೌಳಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್. ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಅರ್ಧಿಕಲ್ಪಿತಕಲ್ಪೋऽಯಂ ಪ್ರತ್ಯರ್ಥಿಗಜಕೇಸರಿ. ವ್ಯಾಸತೀರ್ಥೌರುರ್ಭೂಯಾತ್ ತಸ್ಮದಿಷ್ಟಾರ್ಥಸಿದ್ಧಯೇ. ನಿನ್ನೆ ದಿವಸ ವ್ಯಾಸರಾಜ ಗುರುಸಾರ್ವಭೌಮರ ಚರಿತ್ರೆಯ ಕೆಲವು ಅಂಶಗಳನ್ನು ನಿನ್ನೆ ನಾವಿಲ್ಲಿ ಚಿಂತನೆ ಮಾಡಿದ್ದೇವೆ. ಅವರನ್ನ ಪಂಡಿತ ಅಂತ ತಿಳಿಯತಕ್ಕಂಥದ್ದು ಸುಧಾಗ್ರಂಥ. ಅದರಂತೆ ಬ್ರಹ್ಮಸೂತ್ರ ಆದರೂ ಅದರ ಸರಿಯಾದ ಅರ್ಥ ಆಗುವಂತಹದ್ದು ಇಲ್ಲಿ. ಇನ್ನು ವ್ಯಾಸರಾಜರ ಚಂದ್ರಿಕಾ ಗ್ರಂಥ ಇದೆ, ಅದು ಶ್ರೀಮದಾಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ವ್ಯಾಖ್ಯಾನದ ವ್ಯಾಖ್ಯಾನ. ಬ್ರಹ್ಮಸೂತ್ರ ಭಾಷ್ಯಕ್ಕೆ ಟೀಕಾಕೃತ್ಪಾದರು ತತ್ವಪ್ರಕಾಶಿಕ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ತತ್ವಪ್ರಕಾಶಿಕ ಇಲ್ಲದೆ ಇದ್ರೆ ಸೂತ್ರ ಭಾಷ್ಯ ಏನು ಅರ್ಥ ಆಗಲಿಕ್ಕೆ ನಮಗೆ ಸಾಧ್ಯ ಆಗ್ತಿರಲಿಲ್ಲ. ಯಾಕಂದರೆ ತತ್ವಪ್ರಕಾಶಿಕ ಯಾವ ಸೂತ್ರದಲ್ಲಿ ವೇದವ್ಯಾಸದೇವರು ಯಾವ್ದಾವ ಪೂರ್ವಪಕ್ಷ ಮಾಡಿದ್ದಾರೆ, ಅಲ್ಲಿ ಪ್ರಶ್ನೆ ಏನು, ಪ್ರಶ್ನೆ ಬರಲಿಕ್ಕೆ ಕಾರಣ ಏನು, ಅದು ಸಂದೇಹ ಬೀಜ, ಅದೆಲ್ಲವನ್ನು ವಿಸ್ತಾರವಾಗಿ ನಮಗೆ ತಿಳಿಸಿಕೊಡತಕ್ಕಂಥ ಪೂರ್ವಪಕ್ಷ ಏನು, ಅದಕ್ಕೆ ಶ್ರೀಮದಾಚಾರ್ಯ ಕೊಟ್ಟಂತಹ ಉತ್ತರ ಏನು, ಸಿದ್ಧಾಂತ ಎಲ್ಲವನ್ನು ವಿಸ್ತಾರವಾಗಿ ಹೇಳುವಂತಹದ್ದು ತತ್ವಪ್ರಕಾಶಿಕ. ಅಂತಹ ತತ್ವಪ್ರಕಾಶಿಕೆಗೆ ವ್ಯಾಖ್ಯಾನವಾಗಿ ಬಂದಿರುವಂತಹದ್ದೇನೆ ತಾತ್ಪರ್ಯ ಚಂದ್ರಿಕಾ ಅನ್ನತಕ್ಕಂತಹ ಗ್ರಂಥ. ವ್ಯಾಸರಾಜರ ತಾವು ತಾತ್ಪರ್ಯ ಚಂದ್ರಿಕೆ ಅದು 4 ಅಧ್ಯಾಯ ಇರುವಂತಹದ್ದು ಬ್ರಹ್ಮಸೂತ್ರಗಳು. ಸಮನ್ವಯಾಧ್ಯಾಯ, ಅವಿರೋಧಾಧ್ಯಾಯ, ಸಾಧನಾಧ್ಯಾಯ, ಫಲಾಧ್ಯಾಯ ಅಂತ ಹೇಳಿ. ಅದರಲ್ಲಿ ಮೊದಲು 2 ಅಧ್ಯಾಯಗಳಿಗೆ ಮಾತ್ರ ವ್ಯಾಸರಾಜರ ತಾವು ಚಂದ್ರಿಕಾ ಗ್ರಂಥವನ್ನು ರಚನೆ ಮಾಡಿದ್ದಾರೆ ವ್ಯಾಖ್ಯಾನವಾಗಿ. ಇನ್ನು 2 ಹಾಗೆ ಬಿಟ್ಟುಬಿಟ್ರು. ಸಾಧನಾಧ್ಯಾಯ, ಫಲಾಧ್ಯಾಯಗಳಿಗೆ ಬರೀಲಿಲ್ಲ ಚಂದ್ರಿಕಾ. ಅಂದರೆ ಗ್ರಂಥ ಅಪೂರ್ಣ ಆಯ್ತಲ್ಲ ಅಂತ ಪ್ರಶ್ನೆ ಬರುತ್ತೆ. ಅರ್ಧನೇ ಬರೆದು ಬಿಟ್ರಲ್ಲ, ಏನೋ ಎಲ್ಲ ಬರೆದು ಕೊನೆ ಚೂರು ಉಳಿಸ್ಬಿಟ್ರೆ ಅದೊಂದು ರೀತಿ. ಅರ್ಧನೇ ಬರೆದು ಬಿಟ್ರಲ್ಲಪ್ಪ, ಏನಿದೆಲ್ಲ ಅಪೂರ್ಣ ಆಗಿಬಿಡ್ತಲ್ಲ ಅಂತಂದ್ರೆ ಅದಕ್ಕೆ ಶಿಷ್ಯರೇ ಪ್ರಶ್ನೆ ಮಾಡಿದ್ರಂತೆ, ಸ್ವಾಮಿ ಈ ರೀತಿ ಆಯ್ತಲ್ಲ, ಮುಂದೆ ಇದನ್ನು ಪೂರ್ಣ ಮಾಡೋರು ಯಾರು ಅಂತ ಕೇಳಿದರೆ ವ್ಯಾಸರಾಜರು ಹೇಳಿದ್ರಂತೆ, ದಶಮೋ ಮತ್ಸಮೋ ಭವೇತ್ ಅಂತ ಹೇಳಿ. ಮುಂದೆ ನನ್ನ ಈ ಸಂಸ್ಥಾನದಲ್ಲಿ ಯಾರು 10ನೆಯ ಪೀಠಾಧಿಪತಿಗಳಾಗಿ ಬರ್ತಾರೆ ಅವರು ನನ್ನ ಸಮರಾಗ್ತಾರೆ ಅಂತಂದ್ರಂತೆ ವ್ಯಾಸರಾಜರು ಸಾರ್ವಭೌಮರು. ನನ್ನ ಸಮರು ಅಂತಂದ್ರೆ ಒಂದರ್ಥದಲ್ಲಿ ನಾನೇ ಮತ್ತೆ ಬರ್ತೇನೆ ಅಂತರ್ಥ. ಅವರೇ ಯಾರೋ ಅಲ್ಲ, ನಮ್ಮ ಶೇಷಚಂದ್ರಿಕಾಚಾರ್ಯರು, ರಘುನಾಥ ತೀರ್ಥ ಶ್ರೀಪಾದಂಗಳವರು. ನಮ್ಮ ವ್ಯಾಸರಾಜ ಮಠ ಪರಂಪರೆಯಲ್ಲಿ ವ್ಯಾಸರಾಜರಿಂದ 10ನೆಯವರು. ವ್ಯಾಸರಾಜರ ಶಿಷ್ಯರು ಶ್ರೀನಿವಾಸ ತೀರ್ಥರು, ರಾಮತೀರ್ಥರು, ಲಕ್ಷ್ಮೀಕಾಂತ ತೀರ್ಥರು, ಶ್ರೀಮತ್ ತೀರ್ಥರು, ಕಪಾಲ ರಾಮಚಂದ್ರ ತೀರ್ಥರು, ಲಕ್ಷ್ಮೀ ವಲ್ಲಭ ತೀರ್ಥರು, ಲಕ್ಷ್ಮೀನಾಥ ತೀರ್ಥರು, ಲಕ್ಷ್ಮೀ ತೀರ್ಥರು, ಲಕ್ಷ್ಮೀನಾರಾಯಣ ತೀರ್ಥರು ಮತ್ತು ರಘುನಾಥ ತೀರ್ಥರು. ಅವರ ಶಿಷ್ಯರಾಗಿಯೇನೆ ಜಗನ್ನಾಥ ತೀರ್ಥರು, ಭಾಷ್ಯದೀಪಿಕಾಚಾರ್ಯರು ಅಂತ ನಾವು ಹೇಳ್ತೇವೆ. ಈ ಪ್ರಕಾರ ವ್ಯಾಸರಾಜರೇ ಕೊಟ್ಟಂತಹ ಸೂಚನೆ ಶೇಷಚಂದ್ರಿಕಾಚಾರ್ಯರು ಅಂದರೆ ವ್ಯಾಸರಾಜರಂದೇ ಮತ್ತೊಂದು ಅವತಾರ ಅಂತ ನಾವು ತಿಳ್ಕೊಳ್ಬೇಕು. ಸರಿ, ನೀವೇನು ಹೇಳಿಬಿಟ್ರಿ, ಇದಕ್ಕೆ ಪ್ರಮಾಣ ಏನು? ಅದಕ್ಕೆ ನಮ್ಮ ವಿದ್ಯಾಪ್ರಸನ್ನ ತೀರ್ಥರು ಶೇಷಚಂದ್ರಿಕಾಚಾರ್ಯ ಮೇಲೆ ಒಂದು ಹಾಡನ್ನು ಬರೆದಿದ್ದಾರೆ. 2 ಹಾಡುಗಳನ್ನು ರಚನೆ ಮಾಡಿದ್ದಾರೆ. ಪ್ರಾರ್ಥಿಸುವೆ ರಘುನಾಥ ತೀರ್ಥರ, ಪ್ರಾರ್ಥಿಸುವೆ ಪುರುಷಾರ್ಥ ಪ್ರದರ. ಆ ಹಾಡಿನಲ್ಲಿ ಹೇಳುವಾಗ ವ್ಯಾಸರಾಜ ಗುರುವರಿಯ ರಚಿತ ತಾತ್ಪರ್ಯ ಚಂದ್ರಿಕಾ ಗ್ರಂಥವನ್ನು ಅದನ್ನು ಅಲ್ಲಿ ಹೇಳುವಾಗ
ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಪರಾವತಾರರ. ವ್ಯಾಸರಾಜ ಗುರುವರಿಗೆ ರಚಿತ ತಾತ್ಪರ್ಯ ಚಂದ್ರಿಕಾ ಗ್ರಂಥವನು ವಾಸುದೇವ ನರಹರಿ ಅನುಗ್ರಹದಿ ಉರ್ವರಿತವ ವಿರಚಿಸಿ ಉರ್ವರಿತ ಅಂದ್ರೆ ಶೇಷ ಬಿಟ್ಟಿರೋದು ಅಂತ ಅರ್ಥ. ಉರ್ವರಿತವ ವಿರಚಿಸಿ ಮೆರೆದ ಶೇಷಚಂದ್ರಿಕಾಚಾರ್ಯರೆಂಬ ಗುರು ವ್ಯಾಸರಾಜರ ಪರಾವತಾರರ ಪ್ರಾರ್ಥಿಸುವೆ ರಘುನಾಥ ತೀರ್ಥರ ಅಂತ ನಮ್ಮ ಪ್ರಸನ್ನ ತೀರ್ಥರು ಸ್ತೋತ್ರ ಮಾಡುತ್ತಾರೆ. ಅಂದರೆ ವ್ಯಾಸರಾಜರ ಪರಾವತಾರ, ಮತ್ತೊಂದು ಅವತಾರನೇ ಶೇಷಚಂದ್ರಿಕಾಚಾರ್ಯರು ಅಂತ ಹೇಳಬೇಕಾದ್ರೆ ಅವರೇ ಬಂದದ್ದು ಅಂತ ಅರ್ಥ. ಈ ಪ್ರಕಾರವಾಗಿ ಅದಕ್ಕೆ ಶೇಷಚಂದ್ರಿಕಾ ಅಂತ ಹೇಳಿ ವ್ಯಾಖ್ಯಾನವನ್ನು ನಾವು ರಘುನಾಥ ತೀರ್ಥರು ಅದ್ಭುತವಾಗಿರತಕ್ಕಂಥ ವ್ಯಾಖ್ಯಾನವನ್ನು ಅದಕ್ಕೆ ರಚನೆ ಮಾಡಿದ್ದಾರೆ. ಅವರ ಶಿಷ್ಯರೇ ಮತ್ತೆ ಭಾಷ್ಯ ದೀಪಿಕಾಚಾರ್ಯರು ಅಂತ ಹೇಳಿ ಬ್ರಹ್ಮಸೂತ್ರ ಭಾಷ್ಯಕ್ಕೆ ನೇರ ವ್ಯಾಖ್ಯಾನವನ್ನು ರಚನೆ ಮಾಡಿರತಕ್ಕಂಥವ್ರು ಭಾಷ್ಯ ದೀಪಿಕಾಚಾರ್ಯರು ಅಂತ ಹೇಳಿ ಬಹಳ ಪ್ರಸಿದ್ಧರಾಗಿರತಕ್ಕಂಥವರು. ಶೇಷಚಂದ್ರಿಕಾಚಾರ್ಯ ವೃಂದಾವನ ತಿರುಮುಕುಳ್ಳಲ್ಲಿ ನಾವಿಲ್ಲೇ ಕಾಣ್ತೇವೆ. ಭಾಷ್ಯ ದೀಪಿಕಾಚಾರ್ಯರದ್ದು ಕುಂಭಕೋಣಮಲ್ಲಿ ಅವರ ವೃಂದಾವನ ಇದೆ. ಇತ್ತೀಚೆಗೆ ಅವರ ಆರಾಧನೆ ಆಯಿತು, ಒಂದು 2 ತಿಂಗಳ ಹಿಂದೆ, ಡಿಸೆಂಬರ್ 31 ಬಂದಿತ್ತು ಅಂತ ಕಾಣುತ್ತೆ ಅವರ ಆರಾಧನಾ ಅವತ್ತಿನ ದಿವಸ. ಹಿರಿಯ ಮಹಾನುಭಾವರು ವ್ಯಾಸರಾಜರ ಚಂದ್ರಿಕಾ ಗ್ರಂಥವನ್ನ ಪೂರ್ಣ ಮಾಡಿರತಕ್ಕಂಥವರು. ವ್ಯಾಸರಾಜರ ಅದರಲ್ಲಿ ಭಗವಂತನನ್ನು ಸ್ತೋತ್ರ ಮಾಡುತ್ತಾ ಅಸ್ಪೃಷ್ಟ ದೋಷ ಗಂಧಾಯ ಕಲ್ಯಾಣ ಗುಣ ಸಿಂಧವೇ ನಮೋ ನಮೋ ಭಕ್ತ ಮುತ್ತಿದಾಯಿನೇ ಶೇಷಶಾಯಿನೇ ಅಂತಾರೆ. ಯಾಕಂದ್ರೆ ಈ ಗ್ರಂಥವನ್ನ ವ್ಯಾಸರಾಜರು ಶ್ರೀರಂಗದಲ್ಲಿರುವಾಗ ರಚನೆ ಮಾಡಿರುವಂತಹದ್ದು ಅಂತ ಹೇಳ್ತಾರೆ. ಅದಕ್ಕಾಗಿ ಇವತ್ತಿಯೂ ಸಹಿತ ಶ್ರೀರಂಗದಲ್ಲಿ ಆ ರಂಗನಾಥನ ದೇವಸ್ಥಾನದ ಒಳಗಡೆ ಒಂದು ಮಂಟಪ ಇದೆ, ಚಂದ್ರಿಕಾ ಮಂಟಪ ಅಂತಲೇನೆ ಅದಕ್ಕೆ ಹೆಸರು. ಇತ್ತೀಚೆಗೆ ಅಲ್ಲಿ ಎಲ್ಲ ಅಂದ್ರೆ ಆ ದೇವಸ್ಥಾನ ಎಲ್ಲ ಮತ್ತೆ ಒಡೆದು ಹಾಕಿ ಎಲ್ಲ ಕಟ್ತಾ ಇದ್ದಾರೆ. ಸುತ್ತಮುತ್ತ ಎಲ್ಲ ಅದೇನು ಮಾಡಿದಾರೋ ಗೊತ್ತಿಲ್ಲ, ಇತ್ತೀಚೆಗೆ ನೋಡಲಿಲ್ಲ. ಅಂತೂ ಚಂದ್ರಿಕಾ ಮಂಟಪ ಅಂತಿದೆ ಅಲ್ಲಿ. ನೀವು ಅನೇಕ ಜನ ನೋಡಿರಬಹುದು. ವ್ಯಾಸರಾಜರಲ್ಲೇ ಚಂದ್ರಿಕೆಯನ್ನು ರಚನೆ ಮಾಡಿರತಕ್ಕಂಥದ್ದು. ಅಲ್ಲೇ ಕೂತ್ಕೊಳ್ತಿದ್ರಂತೆ, ಪ್ರತಿನಿತ್ಯ ಅಲ್ಲೇ ಕೂತು ಚಂದ್ರಿಕಾ ಗ್ರಂಥ ಹೊರತು ಶಿಷ್ಯರಿಗೆ ಪಾಠ ಮಾಡ್ತಿದ್ರಂತೆ ವ್ಯಾಸರಾಜರು ಸಾರ್ವಭೌಮರು. ಅದಕ್ಕೆ ಸೂಚಕವಾಗಿ ಶೇಷಶಾಯಿನೇ, ಆ ಶೇಷಶಾಯಿ ಆಗಿರ್ತಕ್ಕಂಥ ರಂಗನಾಥ ದೇವರನ್ನು ಸ್ತೋತ್ರ ಮಾಡಿದ್ದಾರೆ. ಅಸ್ಪೃಷ್ಟ ದೋಷ ಗಂಧಾಯ, ಅಸ್ಪೃಷ್ಟ ದೋಷದ ಗಂಧ. ಗಂಧ ಅಂತಂದ್ರೆ ಹಚ್ಕೊಳ್ಳೋ ಗಂಧ ಅಂತ ಅರ್ಥ ಅಲ್ಲ, ಅಥವಾ ಗಂಧ ಅಂದ್ರೆ ವಾಸನೆ ಅಂತ ಅರ್ಥ, ಅದು ಅಲ್ಲ. ಗಂಧ ಅಂತಂದ್ರೆ ಲೇಷ ಅಂತ ಅರ್ಥ. ದೋಷದ ಲೇಷವೂ ಸ್ಪರ್ಶ ಇಲ್ಲ ಭಗವಂತನಿಗೆ. ಅಸ್ಪೃಷ್ಟ ದೋಷಗಂಧಾಯ ಕಲ್ಯಾಣ ಗುಣಸಿಂಧವೇ ಅಂತ ಮಂಗಳಮಯವಾದ ಅನೇಕ ಗುಣಗಳ ಸಮುದ್ರ ಭಗವಂತ. ನಮೋ ನಮೋ ಭಕ್ತ ಮುತ್ತಿದಾಯಿನೇ, ಭಕ್ತರಿಗೆ ಮೋಕ್ಷಪ್ರದನಾಗಿರತಕ್ಕಂತಹ ಶೇಷಶಾಯಿನೇ, ಆದಿಶೇಷನ ಮೇಲೆ ಮಲಗಿರತಕ್ಕಂತಹ ರಂಗನಾಥನಿಗೆ, ಅವರಿಂದ ಅಭಿನ್ನನಾಗಿರತಕ್ಕಂತಹ ಶ್ರೀ ಮುರುಗೋಪಾಲಕೃಷ್ಣನಿಗೆ ನಮಸ್ಕಾರ ಅಂತ ಪ್ರಾರಂಭವನ್ನು ಮಾಡಿದ್ದಾರೆ. ಚಂದ್ರಿಕಾ ಗ್ರಂಥ ಇರಲಿ ಅಂತಂದ್ರೆ ತತ್ವಪ್ರಕಾಶಿಕ ಅರ್ಥ ಆಗೋದಿಲ್ಲ. ಯಾಕಂದ್ರೆ ತತ್ವಪ್ರಕಾಶಿಕ ಪ್ರಾರಂಭ ನೋಡಿ, ಪ್ರಾರಂಭದ ಮಂಗಳಾಚರಣೆ ಶುದ್ಧಾನಂದೋರು ಸಂವಿದ್ಯುತಿ ಬಲ ಬಹುಲೌದಾರ್ಯ ವೀರ್ಯಾದಿ ದೇಹಂ. ನಮ್ಮ ವಾಚಸ್ಪತಿರ್ತಾರೆ ಯಾವಾಗಲೂ ಹೇಳ್ತಿರ್ತಾರೆ, ಅವರದ್ದೇ ಶೈಲಿ ಬೇರೆ. ಅವರ ಪ್ರವಚನ ಬಹುಶಃ ಎಲ್ಲ ಕೇಳಿದಿರ್ತಾನೆ. ಅವರ ಪ್ರವಚನ ಅವರ ಶೈಲಿಯಲ್ಲಿ ಅವ್ರು ಯಾವಾಗಲೂ ಈ ಶ್ಲೋಕ ಹೇಳೋರು. ಅವರು ಪ್ರವಚನ ಪ್ರಾರಂಭ ಮಾಡಬೇಕಾದ್ರೆ ಅವರದ್ದೇ ಶೈಲಿಯಲ್ಲಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ರು. ಚಿಂತಾ ಸಂತಾಪ ಲೇಪೋದ್ಭವ ಪ್ರತಿಮುಷರಾಶೇಷ ದೋಷಾತಿ ದೂರಂ ಸದ್ಭಿರ್ವೈರಾಗ್ಯ ಭಕ್ತಿ ಶ್ರುತಿಮತಿ ನಿಯತ ಧ್ಯಾನ ಜಜ್ಞಾನ ಯೋಗಾತ್ ಗಮ್ಯಂ ವಂದೇ ಮುಕುಂದಾಭಿಧಮಮಲಮಲಂ ಬ್ರಹ್ಮ ವೇದಾಂತ ವೇದ್ಯಂ. ಇದು ಟೀಕಾಕೃತ್ಪಾದರ ಮಂಗಳಾಚರಣೆ. ಇದಕ್ಕೆ ಶುದ್ಧ ಆನಂದ ಉರು ಸಂವಿತ್, ಭಗವಂತ ಜ್ಞಾನಾನಂದಾದಿ ಅನೇಕ ಗುಣಗಳಿಂದ ತುಂಬಿದವ ಅಂತ ಹೇಳಬೇಕು. ಅದು ಎಂಥ ಜ್ಞಾನ ಅಂದ್ರೆ ಎಂಥದ್ದು ಶುದ್ಧ ಅಂತಂದ್ರು, ಎಂಥ ಆನಂದ ದೇವರದ್ದು, ಎಂಥ ಜ್ಞಾನ, ಅದು ಕೆಲವು ವಿವರಣೆ ಕೊಡುತ್ತಾ ಟೀಕಾಕೃತ್ಪಾದರು. ಪ್ರಾರಂಭದಲ್ಲೇ ಶುದ್ಧ ಅಂದ್ರು. ಶುದ್ಧ ಅಂದ್ರೆ ಏನು? ಶುದ್ಧಾನಂದ, ಆನಂದ ಶುದ್ಧವಾಗಿರೋದು ಅಂತಂದ್ರೆ ಪಾತ್ರೆ ಶುದ್ಧವಾಯಿತು, ಬಟ್ಟೆ ಶುದ್ಧವಾಯಿತು ಹೇಳ್ತೀವಪ್ಪ. ಆನಂದ ಶುದ್ಧವಾಗಿರೋದು ಅಂದ್ರೆ ಏನು? ಅದಕ್ಕೆ ವ್ಯಾಸರಾಜರು ಬರೀತಾರೆ.
ಆನಂದಕ್ಕೆ ಶುದ್ಧಿ ಅಂತಂದರೆ ಶಾಂತತ್ವ ಶಾತಿಶಯತ್ವ ಅದೇ ರಾಹಿತ್ಯಂ ಅಂತಂದು. ಅಶುದ್ಧವಾಗಿರುವಂಥ ಆನಂದ ಅಂದರೆ ಅದು ದೇವರಲ್ಲಿ ಮಾತ್ರ ಇರ್ಬೇಕು ನೋಡಿ. ದೇವರಲ್ಲಿರುವಂಥ ಆನಂದ ಎಂಥದ್ದಪ್ಪ ಅಂದರೆ ಅದಕ್ಕಿಂತಲೂ ಮೀಲಾದ ಆನಂದ ಅಂತ ಮತ್ತೊಂದು ಕಡೆ ಇಲ್ಲ. ಮತ್ತೆ ಅದು ಯಾವತ್ತೂ ಇಂಥ ಸಮಯದಲ್ಲಿ ಆ ಆನಂದ ಕೊನೆಗೊಳ್ಳುತ್ತೆ ಅಂತಿಲ್ಲ. ಅನಾದಿ ಕಾಲದಿಂದ ಇದೆ, ಅನಂತ ಕಾಲದವರೆಗೆ ಇದ್ದೇ ಇರುತ್ತೆ ದೇವರಿಗೆ ಆನಂದ. ನಮ್ಗೆ ಹಾಗಲ್ಲ, ಸಂಸಾರಾವಸ್ಥೆಯಲ್ಲಿ ಇರೋದಿಲ್ಲ. ಅದು ಮೋಕ್ಷಾವಸ್ಥೆಯನ್ನು ಪಡೆದ ಮೇಲೆ ಮತ್ತೆ ಆನಂದ ಅನ್ನೋದು ಯಾವಾಗಲೂ ಇರುತ್ತೆ ನಿತ್ಯವಾಗಿ. ಆದರೆ ಸಂಸಾರಿಕ ದಶೆಯಲ್ಲಿ ಇರೋದಿಲ್ಲ. ಆದರೆ ದೇವರದ್ದು ಹಾಗಲ್ಲ. ನಮಗೆ ಇವ ಆನಂದ ಬಂತು, ಮುಂದೆ ಮತ್ತೆ ದುಃಖ ಇದ್ದೇ ಇದೆ ಅಂತ ಅರ್ಥ. ದುಃಖ ಬಂತು, ಮುಂದೆ ಆನಂದ ಇದೆ. ನಮಗೆ ಈ ದ್ವಂದ್ವ. ದೇವರ ಆನಂದ ಆ ರೀತಿ ಅಲ್ಲ. ಅದಕ್ಕೆ ಒಂದು ಸಮಯದಲ್ಲಿ ಮುಗಿದೋಗುತ್ತೆ ಅಂತಿಲ್ಲಂತೆ. ಅದನ್ನೇ ಶುದ್ಧ ಅಂತ ಕರೆದಿರುವಂಥದ್ದು. ಅಂದರೆ ಹೀಗೆ ಸುಮ್ಮನೆ ಮೊದಲದ್ದೇ ಒಂದು ದೃಷ್ಟಾಂತ ಕೊಟ್ಟೆ ಅಷ್ಟೇನೆ. ಈ ಪ್ರಕಾರವಾಗಿ ಇತಾಕೃತ್ಪಾದರ ವಾಕ್ಯಗಳನ್ನೆಲ್ಲ ತೆಗೆದುಕೊಂಡು ಅದಕ್ಕೆ ನಿಖರವಾಗಿರತಕ್ಕಂಥ ಅರ್ಥವನ್ನು ನಮಗೆ ವ್ಯಾಸರಾಜರು ತೋರಿಸಿಕೊಡ್ತಾ ಬರುತ್ತಾರೆ. ಮಂಡಳಾಚರಣೆಯನ್ನು ಮಾಡಿ ಹಾಗೆ ಮುಂದೆ ಎರಡನೇ ಶ್ಲೋಕದಲ್ಲಿ ತಮ್ಮ ಉಪಾಸ್ಯ ಮೂರ್ತಿ ಕೃಷ್ಣನನ್ನು ಸ್ತೋತ್ರ ಮಾಡಿದ್ದಾರೆ. ಶಮಯನ್ ಭವ ಸಂತಾಪಂ ರಮಯನ್ ಸಾಧು ಚಾತಕಾನ್ ಕೃಷ್ಣ ಮೇಘ ಕೃಪಾ ದೃಷ್ಟಿ ವೃಷ್ಟ್ಯಾ ಪುಷ್ಣಾತು ಮಾಮಪಿ. ಶ್ರೀಕೃಷ್ಣ ಪರಮಾತ್ಮನನ್ನ ಮೇಘದ ಜೊತೆ ಹೋಲಿಸ್ತಾ ಇದ್ದಾರೆ. ಕೃಷ್ಣ ಮೇಘ, ನೀಲಮೇಘ ಶ್ಯಾಮ ಕೃಷ್ಣ ಪರಮಾತ್ಮ. ಅದರಂತೆ ಮೇಘದ ಜೊತೆ ಹೋಲಿಸ್ತಾ ಇದ್ದಾರೆ. ಮೇಘ ಬಂತು ಅಂತಂದ್ರೆ ಒಂದು ಸ್ವಲ್ಪ ಮೇಘ ಹಾಕ್ಕೊಳ್ತು, ನಮಗೆ ಈ ಬಿಸಿಲಿನ ಬಾಧೆ ಪರಿಹಾರ ಆಗತ್ತೆ, ಸ್ವಲ್ಪ ನೆಮ್ಮದಿ ಸಿಗತ್ತೆ. ಮೋಡ ಹತ್ತಪ್ಪ ಇವತ್ತು ಮಳೆ ಬರಬಹುದು, ಒಂದು ಸ್ವಲ್ಪ ನೆಮ್ಮದಿ ಸಿಗತ್ತೆ ನಮಗೆ. ಅದೇ ರೀತಿಯಲ್ಲಿ ಸಂತೋಷವಾಗತ್ತೆ, ಚಾತಕ ಪಕ್ಷಿಯ ಸಂತೋಷವಾಗತ್ತೆ. ಯಾಕಂದರೆ ಚಾತಕ ಪಕ್ಷಿ ಅದು ಆಕಾಶದಿಂದ ನೇರ ನೀರು ಕುಡಿತಕ್ಕಂಥದ್ದು. ಮಳೆ ಬಂದಾಗ ಅದು ನೆಲದಲ್ಲಿರೋ ನೀರು ಕುಡಿಯೋದಿಲ್ಲ ಆ ಪಕ್ಷಿ. ಯಾವಾಗ ಮಳೆ ಬರುತ್ತೆ ನೇರ ಆಕಾಶಕ್ಕೆ ಬಾಯಾಡತ್ತದು. ಬಹಳ ಮಡಿ ನೋಡಿ, ಅದು ನೆಲದಲ್ಲಿರೋ ನೀರು ಕೆಲಸಕ್ಕೆ ಬರೋಲ್ಲ ಅದಕ್ಕೆ. ಹಾಗೆ ಆ ಚಾತಕ ಪಕ್ಷಿ ಆ ಗುಣ. ಕೃಷ್ಣ ಮೇಘ, ಅದು ಮೇಘ ಮಳೆ ಕೊಡುವಂಥದ್ದು. ಸರಿ, ಕೃಷ್ಣನನ್ನ ಮೇಘದ ಜೊತೆ ಹೋಲಿಸಿದ್ದೀರಿ, ಎಲ್ಲ ಲಕ್ಷಣಗಳು ಕೃಷ್ಣನಲ್ಲಿದ್ದಾವ. ಇದೆ ಅಂದರು ವ್ಯಾಸರಾಜರು. ಶಮಯನ್ ಭವ ಸಂತಾಪಂ, ಮೇಘ ಬಂತು ಅಂದರೆ ಸೂರ್ಯನ ತಾಪ ಕಮ್ಮಿ ಆಗತ್ತೆ. ಅದೇ ರೀತಿ ಸಜ್ಜನರಿಗೆಲ್ಲ ಸಂಸಾರದ ತಾಪ, ಕೃಷ್ಣನನ್ನುವಂಥ ಮೇಘ ತಮ್ಮಲ್ಲಿ ಉದಿಸಿದ ಅಂದರೆ ಈ ಸಂಸಾರದ ತಾಪ ಎಲ್ಲ ಪರಿಹಾರ ಆಗಿಬಿಡತ್ತೆ. ಅದೇ ರೀತಿ ರಮಯನ್ ಸಾಧು ಚಾತಕಾನ್, ಮೇಘ ಬಂದ ಚಾತಕ ಪಕ್ಷಿಯ ಸಂತೋಷ ಆಗತ್ತೆ. ಕೃಷ್ಣನ ಅನ್ನುವಂಥ ಮೇಘದಿಂದ ಸಜ್ಜನರೆಂಬ ಚಾತಕ ಪಕ್ಷಿಗಳಿಗೆ ಆನಂದವಾಗುತ್ತಂತೆ. ಹಾಗೆ ಕೃಷ್ಣನನ್ನುವಂಥ ಮೇಘ ತಾನು ಕೃಪಾ ದೃಷ್ಟಿ ವೃಷ್ಟ್ಯ, ತನ್ನ ಕೃಪಾ ದೃಷ್ಟಿ ಅನ್ನುವಂಥ ವೃಷ್ಟಿಯಿಂದ, ಮಳೆಯಿಂದ ಪುಷ್ಣಾತು ಮಾಮಪಿ, ನನ್ನನ್ನು ಪುಷ್ಟೀಕರಿಸಲಿ ಅಂತ ಸ್ತೋತ್ರ ಮಾಡುತ್ತಾರೆ. ನಮ್ಮನ್ನು ಪೋಷಿಸಲಿ ಭಗವಂತ, ಪುಷ್ಣಾತು, ಹೀಗೆ ಸ್ತೋತ್ರವನ್ನು ಮಾಡ್ತಾ ಇದ್ದಾರೆ. ಹೀಗೆ ಕೃಷ್ಣ ಮೇಘ, ಕೃಷ್ಣ ಅಂದರೆ ವೇದವ್ಯಾಸ ದೇವರು ಆಗ್ಬೋದು, ಅಥವಾ ತಮ್ಮ ಉಪಾಸ್ಯ ಮೂರ್ತಿ ಮೂಲ ಗೋಪಾಲ ಕೃಷ್ಣನೂ ಆಗ್ಬೋದು. ದೇವತೆಗಳು ವ್ಯಾಸರಾಜರು ಅನೇಕ ಸರ್ವತ್ ರೂಪಗಳನ್ನು ಏಕಾದಕ್ಕೆ ಉಪಾಸನೆ ಮಾಡೋ ಯೋಗ್ಯತಾ ಉಳ್ಳವರವರು. ಅವರೇನು ಬರೀ ಇದೇ ಉಪಾಸನೆ ಮಾಡ್ತಾರೆ ಅಂತೇನಿಲ್ಲ. ರಾಮಕೃಷ್ಣಾದ ಅನೇಕ ರೂಪಗಳನ್ನು ಉಪಾಸನೆ ಮಾಡ್ತಿರ್ತಾರೆ. ಈ ಕೃಷ್ಣ ಅನ್ನುವಂತಹ ಶಬ್ದ ಹತ್ತ ಮುಂದೆ ಎಲ್ಲ ಮಂಡಳವನ್ನು ಬರೆದು ಕೊನೆ ಹೇಳುತ್ತಾರೆ. ಯಾಕೆ ಈ ಗ್ರಂಥ ಬರೆದಿದ್ದೇವೆ ಅಂದರೆ ಸೂತ್ರೇ ಭಾಷ್ಯೇನು ಭಾಷ್ಯೇ ಚ ಸನ್ಯಾಯ ವಿವೃತೌಟ ತಥಾ ಟೀಕಾಶ್ಚ ಯದಸ್ಪಷ್ಟಂ ತಚ್ಚ ಸ್ಪಷ್ಟೀಕರಿಷ್ಯತೆ. ಯಾಕೆ ಚಂದ್ರಿಕಾ ಗ್ರಂಥ ಏನು ಅವಶ್ಯಕತೆ ಇತ್ತು? ಬ್ರಹ್ಮಸೂತ್ರ ಭಾಷ್ಯಕ್ಕೆ ತಾತ್ಪರ್ಯ ಏನು ತತ್ವಪ್ರಕಾಶ ವ್ಯಾಖ್ಯಾನ ಬಂತಲ್ಲ, ಅನೇಕ ವ್ಯಾಖ್ಯಾನಗಳು ಬರ್ತಾವಲ್ಲ ಅಂದರೆ ಇಲ್ಲ. ಸೂತ್ರೇ ಬ್ರಹ್ಮಸೂತ್ರ ಭಾಷ್ಯದಲ್ಲಾಗಿರ್ಬೋದು, ಅಥವಾ ಸೂತ್ರಗಳಲ್ಲಾಗಿರ್ಬೋದು, ಅಥವಾ ಅನುವ್ಯಾಖ್ಯಾನದಲ್ಲಾಗಿರ್ಬೋದು, ಸನ್ಯಾಯ ವಿವೃತ್ತಿ ಅಂತ ಪದ್ಮನಾಭ ತೀರ್ಥರ ಗ್ರಂಥ, ಆ ಸನ್ಯಾಯ ವಿವೃತ್ತಿಯಲ್ಲಾಗಿರ್ಬೋದು, ಮತ್ತು ಅದರ ಟೀಕಾ ಟಿಪ್ಪಣಿಗಳಲ್ಲಿ ಆಗಿರ್ಬೋದು, ಎಲ್ಲಿ ಆದರೆ ಯಾವ ವಿಷಯವನ್ನಾದರೆ ಯಾರು ಸ್ಪಷ್ಟವಾಗಿ ಹೇಳಲಿಲ್ಲ ಅದನ್ನು ನಾನು ಸ್ಪಷ್ಟೀಕರಿಸ್ತೇನೆ ಅಂತಾರೆ. ಅಂದರೆ ಚಂದ್ರಿಕಾ ಗ್ರಂಥದ ದೊಡ್ಡ ಉಪಕಾರ, ಎಷ್ಟು ಉಪಕಾರ ಮಾಡಿದ್ದಾರೆ ನಮಗೆ ವ್ಯಾಸರಾಜರು, ಅದು ನಾವು ಹೆಜ್ಜೆ ಸ್ಮರಣೆ ಮಾಡಬೇಕು. ಆ ಗ್ರಂಥ ಓದ್ದವರಿಗೆ ಗೊತ್ತದು. ಚಂದ್ರಿಕಾ ಅಧ್ಯಯನ ಮಾಡಿದವರಿಗೆ ವ್ಯಾಸರಾಜರ ಉಪಚಾರ, ನಾವು ಕಣ್ಣೀರು ಹಾಕಿ ನೆನೀತೇವೆ ವ್ಯಾಸರಾಜರನ್ನ. ಯಾಕೆಂದ್ರೆ ಅಂಥ ಮಹದುಪಚಾರವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ ಅವರು. ಇನ್ನು ಯಾರು ಮಾಡಲಿಕ್ಕೆ ಸಾಧ್ಯವಾಗದ ಮಹದುಪಚಾರವನ್ನು ಮಾಡಿಕೊಟ್ಟಿದ್ದಾರೆ.
ಆನಂದಷ್ಟು ಧಾರಾಕಾರವಾಗಿ ಬರುತ್ತೆ. ಚಂದ್ರಕಾಂತ ಅಂತ ಓದ್ತಾ ಇದ್ರೆ ಹೀಗೆ ಪ್ರತಿ ಸೂತ್ರಂ ಪ್ರದಾಶ್ಯತೆ ಘಟನಾ ಘಟನೇಮಯ. ಪ್ರತಿಯೊಂದು ಸೂತ್ರಕ್ಕೂ ವಿಮರ್ಶೆ ಮಾಡಿದ್ದಾರಲ್ಲಿ. ಪ್ರತಿಯೊಂದು ಸೂತ್ರದಲ್ಲಿಯೂ ಸಹಿತ ಆಚಾರ್ಯರ ಭಾಷ್ಯ ಎಷ್ಟು ಸಮ್ಮತವಾಗಿರುವಂತಹದ್ದು, ಯಾವ ಮತಗಳನ್ನು ಆಚಾರ್ಯರು ವಿಮರ್ಶೆ ಮಾಡಿದ್ದಾರೆ ಎಲ್ಲವನ್ನ ಚಂದ್ರಿಕಾಚಾರ್ಯ ಹೇಳ್ತಾ ಹೋಗ್ತಾರೆ. ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್, ನಮ್ಮ ಪಕ್ಷ ಯಾಕೆ ಸರಿ, ಬೇರೆಯವ್ರ ಪಕ್ಷ ಯಾಕೆ ತಪ್ಪು, ಅದನ್ನು ಸಮರ್ಥನೆ ಮಾಡಿಕೊಡುತ್ತಾರೆ ವ್ಯಾಸರಾಜರು. ನಾವೇನೋ ಆಚಾರ್ಯ ಮೇಲೆ ಅನುರಾಗ ಇದೆ ಅಂತ ಹೇಳಿಬಿಟ್ಟು ನಮ್ಮವ್ರು ಮಾಡಿದ್ದೇ ಸರಿ ಅಂತ ಬಾಯಿ ಮಾತು ಹೇಳ್ಬೋದು. ಹರಿಸರ್ವೋತ್ತಮ ವಾಯುಜೀವೋತ್ತಮ ಬಾಯಿ ಮಾತು ಹಾಕ್ಬೋದು ನಾವು. ಯಾಕ್ರಿ ವಾಯುಜೀವೋತ್ತಮ ಪ್ರಶ್ನೆ ಮಾಡಿದರೆ ಉತ್ತರ ಇಲ್ಲ ನಮ್ಮಲ್ಲಿ. ಇಲ್ಲ ಅವರು ಜೀವೋತ್ತಮರು. ಯಾಕೆ ನಮ್ಮವ್ರು ಹೇಳಿದ್ದಾರೆ, ನಮ್ಮವ್ರು ಹೇಳೋದಲ್ಲ, ಬೇರೆಯವರು ಅದನ್ನು ಹೇಳಬೇಕು. ಬೇರೆಯವರ ದುಷ್ಟತ್ವ ಏನು ಅನ್ನೋದು ಗೊತ್ತಾದಾಗ ಮಾತ್ರ ನಮ್ಮ ಸಾಧುತ್ವ ಏನು ಅನ್ನೋದು ಅರಿವಾಗತ್ತೆ. ಇತರ ಮತಗಳು ಯಾಕೆ ದುಷ್ಟ, ಯಾಕೆ ಅದನ್ನು ನಾವು ನಿಂದೆ ಮಾಡುತ್ತೇವೆ. ವಾಯುಸ್ತುತಿಯಲ್ಲಂತೂ ಸಿಕ್ಕಾಪಟ್ಟೆ ಬೇದೆ ಹಾಕ್ಬಿಟ್ಟಿದ್ದಾರೆ ತ್ರಿವಿಕ್ರಮ ಪಂಡಿತಾಚಾರ್ಯರು. ಆಕ್ರೋಶಂತೋ ನಿರಾಶಾಹ, ಏನು ಆಕ್ರೋಶಂತಹ ಎಲ್ಲ ಆಕ್ರೋಶ ಮಾಡಿದ್ರಂತೆ. ಮಾಯಿ ಗೋಮಾಯವಸ್ಥೆ, ಮಾಯಾವಾದಿಗಳೆಂಬ ನರಿಗಳು ಭಯ ಭರ ವಿವಶ ಸ್ವಾಶಯಾ ಛಿನ್ನದರ್ಪಾ ಭಾಷಂತೋ ದೇಶ ನಾಶ ಸ್ಥಿತಿ ಬದ ಕುಧಿಯಾಂ ನಾಶಮಾಶಾದಶಾಶು ಧಾವಂತಹ ಅಶ್ಲೀಲಶೀಲಾ ವಿತಥ ಶಪಥ ಶಾಪಾಶಿವಾ ಶಾಂತಶೌರ್ಯಾ ತದ್ವ್ಯಾಖ್ಯ ಸಿಂಹನಾದೇ ಸಪದಿ ದದೃಶಿರೆ ಮಾಯಿ ಗೋಮಾಯವಸ್ಥೆ. ಎಷ್ಟು ನಿಂದೆ ಬೀದಿ ಹಾಕ್ಬಿಡ್ತಾರೆ ಸಿಟ್ಟಿನಿಂದ. ಅಷ್ಟಾಯ್ತು ತ್ರಿವಿಕ್ರಮ ಪಂಡಿತಾಚಾರ್ಯರು ಆ ಮತದವರೇ, ಹಿಂದೆ ಶಾಂತರ ಮತದಲ್ಲಿ ಒಳ್ಳೆ ವಿಶೇಷವಾದ ದೀಕ್ಷೆ ಉಳ್ಳವರೇ. ಆದರೆ ಅಂತರಂಗದಲ್ಲೇ ಸಂಶಯ ಇತ್ತವರಿಗೆ. ಮನಸ ಸಂಶಯ ಮಾಪ ಸಂಶಯ ಚಿತ್ ಸುಮಧ್ವಿಜಯದಲ್ಲಿ ಹೇಳ್ತಾರೆ. ಮೊದಲು ಆ ಮತವನ್ನೇ, ಶಾಂಕರ ಮತವನ್ನೇ ಚೆನ್ನಾಗಿ ಅಧ್ಯಯನ ಮಾಡಿ ತಲಸ್ಪರ್ಶಿಯಾದ ಪಾಂಡಿತ್ಯವನ್ನು ಹೊಂದಿ ಮುಂದೆ ಅದು ಸರಿ ಅಲ್ಲ, ಶ್ರೀಮದ್ ಆಚಾರ್ಯರದ್ದೇ ಸರಿ ಅಂತ ಹೇಳಿ ನಿರ್ಣಯ ಮಾಡಿಕೊಂಡು ಆಚಾರ್ಯರ ಶಿಷ್ಯತ್ವವನ್ನು ವಹಿಸಿರೋರು ತ್ರಿವಿಕ್ರಮ ಪಂಡಿತಾಚಾರ್ಯರು. ಹೀಗೆ ಎರಡು ಮತಗಳನ್ನು ನೋಡಿದಾಗ ಮಾತ್ರ ನಮಗೆ ನಮ್ಮ ಮತ ಸರಿ ಅನ್ನೋದು ದೃಢವಾಗತ್ತೆ. ಆ ಎರಡೂ ಮತಗಳನ್ನು ನೋಡಬೇಕಾದ್ರೆ ನಾವು ಅವರ ಗ್ರಂಥಗಳನ್ನು ಅಧ್ಯಯನ ಮಾಡಬೇಕು. ನಾವು ಕೇವಲ ನ್ಯಾಯಸುಧಾ ತತ್ವಪ್ರಕಾಶ ನಮ್ಮ ಆಚಾರ್ಯ ಭಾಷ್ಯ ಯಾಕೆ ಇಷ್ಟು ಮಾತ್ರ ಓದ್ಕೊಂಡು ಹೋದ್ರೆ ಆಗೋದಿಲ್ಲ. ಶಂಕರಾಚಾರ್ಯನಂತ ಓದ್ಬೇಕು ನಾವು. ಶಂಕರಾರ ಏನು ಅವರ ಪ್ರಕರಣ ಗ್ರಂಥಗಳಿದ್ದಾವೆ, ಅವರಲ್ಲಿ ಸೂತ್ರ ಗ್ರಂಥಗಳು, ಅದರ ಸೂತ್ರ ಪ್ರಸ್ಥಾನದ ಗ್ರಂಥಗಳು ಏನೇನಿದ್ದಾವೆ ಅದು ಎಲ್ಲವನ್ನ ಚೆನ್ನಾಗಿ ಅಧ್ಯಯನ ಮಾಡಿ ಅದಕ್ಕೆ ಮತ್ತೆ ಟೀಕಾಗಳು, ಅದಕ್ಕೆ ಮತ್ತೆ ವ್ಯಾಖ್ಯಾನ ಟಿಪ್ಪಣಿಗಳು, ಅದು ಪೂರ್ಣವಾದ ಒಂದು ಅಧ್ಯಯನವನ್ನು ಯಾವಾಗ ಮಾಡ್ತೇವೆ, ಮೊದಲು ನಮ್ಮದನ್ನು ಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಅನಂತರ ಅವರ ಸಿದ್ಧಾಂತವನ್ನು ಪೂರ್ಣವಾಗಿ ಅಧ್ಯಯನ ಮಾಡಬೇಕು, ಆದ್ಮೇಲೆ ವಿಮರ್ಶೆ ಮಾಡಬೇಕು, ನಮ್ದು ಸರಿಯೋ ಅವರದ್ದು ಸರಿಯೋ. ಇಷ್ಟೆಲ್ಲ ಸಿಲೆಬಸ್ ಇದೆ ನಮ್ಮ ಮುಂದೆ. ಸುಮ್ಮನೆ ವೆಂಕಟೇಶ ಸ್ತೋತ್ರ ಅದು ಪಾರಾಯಣ ಮಾಡ್ಕೊಂಡು ಕೂತ್ಬಿಡ್ತೇವೆ ಸ್ವಾಮಿ, ಏನು ಬೇಡ ಅಂದರೆ ಆಗೋದಿಲ್ಲ. ಇಷ್ಟೆಲ್ಲ ಸಿಲೆಬಸ್ ಕೊಟ್ಟಿದ್ದಾರೆ ನಮಗೆ ಶಾಸ್ತ್ರಕಾರರು. ನಾವು ಮಾಡಬೇಕಾದ ಇಷ್ಟೆಲ್ಲ ಇದೆ ನೋಡಿ, ನೆನಪಿಟ್ಕೋಬೇಕು ಈ ಮಾತನ್ನು ನಾವು ಯಾವಾಗಲೂ. ಭಗವಂತ ನಮಗೆ ಇಷ್ಟೆಲ್ಲ ಮಾಡಿಸ್ಬೇಕು. ಅದು ನಾವು ಇದಕ್ಕಾಗಿ ದೇವರನ್ನು ಪ್ರಾರ್ಥನೆ ಮಾಡಿಕೊಳ್ಬೇಕಂತೆ, ಸ್ವಾಮಿ ಇಂಥ ಕೆಲಸ ನನ್ನಿಂದ ಮಾಡಿಸು. ನೀವು ವಾಯುಜೀವೋತ್ತಮ ಅಂತ ಕೂಡ ಹಾಕ್ತೇನೆ ಗಟ್ಟಿಯಾಗಿ, ಆದರೆ ಅದು ಹೇಳುವಾಗಲೇ ಮನಸ್ಸಿನಲ್ಲಿ ದೃಢ ನಿಶ್ಚಯಪೂರ್ವಕ ನಿಮ್ಮ ಸಿದ್ಧಾಂತವೇ ಸರಿ ಅನ್ನುವಂಥ ದೃಢ ನಿಶ್ಚಯಪೂರ್ವಕ ಕೂಡ ಹಾಕುವಂತಹ ಭಾಗ್ಯ ನನಗೆ ಕೊಡ್ರಿ ಅಂತ ವಾಯುದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಬೇಕು ನಾವು. ಏನೂ ಗೊತ್ತಿಲ್ಲದಿರುವಾಗ ದೀಕ್ಷೆ ಬರೋದು ಬೇರೆ, ಅವರ ಮತಗಳನ್ನು ಅಧ್ಯಯನ ಮಾಡಿದ ಮೇಲೆ ಆದ್ಮೇಲೆ ಆ ದೀಕ್ಷೆ ಬರೋದು ಅದು ಬೇರೆ. ದೃಷ್ಟಾಂತ ಕೊಡೋದಾದರೆ, ಚಿಕ್ಕ ಹುಡುಗಿರ್ತಾನೆ, ಅವನಿಗೆ ಬಾಲ್ಯಾವಸ್ಥೆಯಲ್ಲಿ ಮಹಾವೈರಾಗ್ಯ, ಏನು ನಾನು ಮಹಾವಿರತ್ತ, ನನಗೆ ಯಾವ ಕಾಮಕ್ರೋಧಾದಿಗಳ ಯಾವ ಅಪೇಕ್ಷಾ ಇಲ್ಲ, ಮಹಾವಿರತ್ತ ಅಂತ ಸ್ಟೇಟ್ಮೆಂಟ್ ಕೊಟ್ಕೊಳ್ಬೋದು ಅವನು. ಆದರೆ ಬಾಲ್ಯಾವಸ್ಥೆಯಲ್ಲಿ ಬಂದ ವೈರಾಗ್ಯ ಶಾಶ್ವತ ಅಲ್ಲ. ಮುಂದೆ ಅವನ ಯೌವನಕ್ಕೆ ಹೆಜ್ಜೆ ಇಡಬೇಕವ. ಆ ಯೌವನಕ್ಕೆ ಹೆಜ್ಜೆ ಇಟ್ಟು ಬಾಹ್ಯ ಸುಖಗಳ ಒಂದು ತಿಳುವಳಿಕೆ ಬರಬೇಕು. ಅದಾದ ಮೇಲೂ ಅದು ಸ್ವಲ್ಪ ವಯಸ್ಸಾದ ಮೇಲೆ ಆಗ ನಾನು ವಿರಕ್ತ ಅಂತ ಅವನು ಹೇಳಿಕೊಂಡ್ರೆ ಎದೆ ಮುಟ್ಟಿ ಆ ನಿಜವಾಗ್ಲೂ ವೈರಾಗ್ಯ ಬಂತು ಅಂತ ಅರ್ಥ. ಹೌದಲ್ಲ? ಹಾಗೆ ನಮ್ಮ ಸಿದ್ಧಾಂತವನ್ನು ಮಾತ್ರ ನಾವು ನೋಡಿಕೊಂಡು ನಮ್ಮದೇ ದೊಡ್ಡದು ಅಂತ ಹೇಳಿದ್ರೆ ಆಗೋದಿಲ್ಲಂತೆ. ಇತರರದ್ದು ಪೂರ್ಣ ನೋಡಿ ಆದ್ಮೇಲೆ ನಮ್ಮ ಸಿದ್ಧಾಂತ ನೋಡಿ ಟೀಕಾಕೃತ್ಪಾದರು ಯಾವ ವಾಕ್ಯವನ್ನ ಯಾವ ಮಾತಿನಿಂದ ಅವರು ಖಂಡನೆ ಮಾಡಿದ್ದಾರೆ, ತಮ್ಮ ವಾಕ್ಯಗಳಲ್ಲಿ ಯಾವ್ಯಾವ ಪ್ರತಿಪಕ್ಷದವರ ಗ್ರಂಥಗಳನ್ನು ತಗೊಂಡಿದ್ದಾರೆ, ಅದೆಲ್ಲ ಪೂರ್ಣ
ವ್ಯಾಸರಾಜರನ್ನ ಅಧ್ಯಯನ ಆಗಬೇಕು. ನಮಗೆ ಈ ರೀತಿಯಲ್ಲಿ ಅಧ್ಯಯನ ನಡೀಬೇಕು. ಇದು ನಮಗೆ ಮಾಡಿಕೊಟ್ಟಂಥವರೇ ವ್ಯಾಸರಾಜರು ಸಾರ್ವಭೌಮರು. ಇವತ್ತಿನ ದಿವಸ ನಿಮಗೆ ಇತರ ಮತದವರ ಗ್ರಂಥ ಸಿದ್ದು ಓದಬೇಕಾ, ಅವರ ಜ್ಞಾನ ಬೇಕಾ, ವ್ಯಾಸರಾಜರಂತ ಶರಣಾಗತರಾಗ್ರಿ. ಬೇರೆಯವ್ರದ್ದು ನಾವು ಓದಬೇಕಾಗಿಲ್ಲ, ವ್ಯಾಸರಾಜರೇ ನಮಗೆ ಹೇಳಿಕೊಡ್ತಾರೆ. ಇದು ನಾನು ಹೇಳೋ ಮಾತಲ್ಲ, ಅದ್ವೈತಿಗಳೇ ಮುಂತಾದಂಥ ಇತರ ಮತೀಯರು, ಪರಮತೀಯರು ಹೇಳುವಂತಹ ಮಾತು. ಅವರು ಹೇಳ್ತಾರೆ, ನಮಗೆ ಅಂದ್ರೆ ಪರಮತೀಯರು ಹೇಳ್ಕೊಳ್ತಾರೆ ನೋಡಿ, ನಮಗೆ ನಮ್ಮವರು ಮಾಡಿರೋ, ನಮ್ಮ ಶಂಕರಾಚಾರ್ಯ ಇರ್ಬೋದು, ನಮ್ಮವರು ಮಾಡಿರೋ ಗ್ರಂಥಗಳು ಚೆನ್ನಾಗಿ ಅರ್ಥ ಆಗಬೇಕಾದ್ರೆ ನಾವು ವ್ಯಾಸರಾಜರ ಗ್ರಂಥ ಓದಬೇಕು ಅಂತಾರೆ ಅವರು. ಅಂದ್ರೆ ಅವರಿಗೆ ಅವರ ಗ್ರಂಥ ಓದಬೇಕಾದ್ರೂ ವ್ಯಾಸರ ಅರ್ಥ ಆಗಬೇಕಾದ್ರೂ ವ್ಯಾಸರಾಜರ ಗ್ರಂಥದ ಅವಶ್ಯಕತೆ ಇದೆ. ಅಂದ್ರೆ ಆ ಗ್ರಂಥದ ತಿರುಳಿ ಏನು ವ್ಯಾಸರಾಜ ಚಂದ್ರಿಕಾ ಗ್ರಂಥದಲ್ಲಿ ಇಟ್ಟಿದ್ದಾರೆ. ಇಷ್ಟೆಲ್ಲ ತಿಳ್ಕೊಂಡು ವ್ಯಾಸರಾಜರಿಗೆ ಜೈ ಅಂತಂದು ಅದು ನಿಜವಾಗ್ಲೂ ಸಾರ್ಥಕ ಆಗತ್ತೆ. ಅದಕ್ಕೆ ಚಂದ್ರಿಕಾಚಾರ್ಯ ಅಂದರೆ ಹೆಸರು ಬಂದ್ಬಿಟ್ಟಿದೆ ಅವರಿಗೆ. ಪ್ರಸನ್ನತೀರ್ಥರು ಸ್ತೋತ್ರ ಮಾಡಿದರು, ಚಂದ್ರಿಕಾಚಾರ್ಯ ಪಾದದ್ವಯಕ್ಕೆ ಎರಗುವೆ ಪ್ರತಿವಾಸರದಿ. ಚಂದ್ರಿಕಾಚಾರ್ಯ ಅಂತಲೇ ಕರೆದ್ರವರನ್ನ, ವ್ಯಾಸತೀರ್ಥ ಅಂತ ಕರೆಯಲಿಲ್ಲ. ಯಾಕಂದ್ರೆ ಅದೇ ಹೆಸರಿಂದಲೇ ಪ್ರಸಿದ್ಧರಾಗಿದ್ದಾರೆ. ಹೇಗೆ ನಮ್ಮ ಮಂತ್ರಾಲಯ ಪ್ರಭುಗಳು ರಾಘವೇಂದ್ರ ತೀರ್ಥ ಅಂತ ಹೆಸರಿದ್ರು, ಪರಿಮಳಾಚಾರ್ಯರು ಅಂತಲೇ ವಿಖ್ಯಾತರಾಗಿದ್ದಾರೆ. ಯಾಕೆಂದ್ರೆ ಆ ಪರಿಮಳ ಗ್ರಂಥ ಅಷ್ಟು ಮಹತ್ವಪೂರ್ಣವಾದದ್ದು ಅಂತರ್ಥ. ರಾಯರ ಉಪನಿಷತ್ ವ್ಯಾಖ್ಯಾನಗಳು ಅಷ್ಟು ಮಹತ್ವಪೂರ್ಣವಾಗಿರತಕ್ಕಂಥದ್ದು. ರಾಯರ ಪ್ರತಿಯೊಂದು ಗ್ರಂಥ ಅಷ್ಟು ಮಹತ್ವಪೂರ್ಣವಾಗಿರುವಂತಹದ್ದು. ಇವತ್ತಿಯೂ ನಮ್ಮ ಅಧ್ಯಯನಕ್ಕೆ ದಾರಿ ದೀಪವಾಗಿರುವಂತಹದ್ದು. ಅದಕ್ಕೆ ಭಾವದೀಪ ಅಂತಲೇ ಅವರ ಗ್ರಂಥಕ್ಕೆ ಹೆಸರು ಕೊಟ್ಟರು ರಾಯರು. ಅದೇ ರೀತಿಯಲ್ಲಿ ನಮ್ಮ ವ್ಯಾಸರಾಜರು ಸಾರ್ವಭೌಮರ ಗ್ರಂಥಗಳು ನಮಗೆ ಪೂರ್ಣವಾಗಿರತಕ್ಕಂತಹ ಶಾಸ್ತ್ರಗಳ ಪರಿಚಯವನ್ನ ಅದ್ಭುತವಾಗಿ ನಮಗೆ ಮಾಡಿಕೊಡುತ್ತಾರೆ. ಅದಕ್ಕಾಗಿ ತಾತ್ಪರ್ಯ ಚಂದ್ರಿಕಾ ಸ್ವೀಯಾನ್ಯ ಪಕ್ಷಯೋ ಸಮ್ಯಕ್ ವಿಧಾನ್ ಕುರ್ವಂತು ಸೂರಯ. ನಾವು ಪರಪಕ್ಷದವರ ಅಸಾರತೆಯನ್ನು ತೋರಿಸಿಕೊಡ್ತೇವೆ, ಶ್ರೀಮದಾಚಾರ್ಯರ ಸಿದ್ಧಾಂತದ ಮಹಿಮೆಯನ್ನು ನಾವಿಲ್ಲಿ ತೋರಿಸಿಕೊಡುತ್ತೇವೆ. ಇದನ್ನ ಜ್ಞಾನಿಗಳಾದವರು ಗ್ರಹಣ ಮಾಡ್ರಿ ಅಂತ ಹೇಳಿ ವ್ಯಾಸರಾಜರ ಒಂದು ಪರಿಶ್ರಮ ನೋಡಿ, ಎಷ್ಟು ಪರಿಶ್ರಮ. ಅಷ್ಟೆಲ್ಲ ಇತರ ಮತದವರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಸ್ಪಷ್ಟವಾಗಿ ನಮಗೆ ಟೀಕಾತತ್ಪಾದರ ಭಾವವನ್ನು ನಮಗೆ ತೋರಿಸಿಕೊಡುತ್ತಾರೆ. ಈ ಪ್ರಕಾರ ಆ ಹೆಸರೇ ಚಂದ್ರಿಕಾ ಅಂತ. ಚಂದ್ರಿಕಾ ಅಂದ್ರೆ ಬೆಳದಿಂಗಳು, ತಾತ್ಪರ್ಯ ಚಂದ್ರಿಕಾ. ನಮಗೆ ಬೆಳದಿಂಗಳು ಬಂತು ಅಂದ್ರೆ ಆನಂದ ಆಗತ್ತೆ. ಅದೇ ರೀತಿಯಲ್ಲಿ ತಾತ್ಪರ್ಯ ಚಂದ್ರಿಕಾ ಅನ್ನತಕ್ಕಂಥ ಈ ಬೆಳದಿಂಗಳು, ಇದರ ನೆರಳಲ್ಲಿ ಈ ಬೆಳದಿಂಗಳ ಕೆಳಗೆ ನಾವು ಕುಳಿತಿದ್ದೇವೆ ಅಂದ್ರೆ ಅದರ ಆಸ್ವಾದನೆಯೇ ಬೇರೆ. ಯಾವಾಗಲೂ ಈ ಲೈಟಿನ ಕೆಳಗಡೆ ಕೂತವರಿಗೆ ಬೆಳದಿಂಗಳನ್ನು ರುಚಿ ಗೊತ್ತಿಲ್ಲ. ಹುಣ್ಣಿಮೆ ದಿವಸ ಮಡಿ ಮೇಲೆ ಕೂತ್ಕೊಳ್ಬೇಕು. ಹುಣ್ಣಿಮೆ ದಿವಸ ರಾತ್ರಿ ಹೊತ್ತು ಹೋಗಿ ಮಡಿ ಮೇಲೆ ಕೂತ್ಕೊಂಡ್ರೆ ಆವಾಗ ಬೆಳದಿಂಗಳನ್ನು ಮಹಿಮೆ ಏನು ಅಂತ ಗೊತ್ತಾಗ್ಬೇಕು. ಶರತ್ಕಾಲದ ಹುಣ್ಣಿಮೆ ಹೋಗಿ ಮೇಲ್ಗಡೆ ಎಲ್ಲಾದರೂ ಸಿಟಿಲಿ ಆಗೋಲ್ಲ, ಯಾವುದಾದ್ರೂ ಬೇರೆ ಹಳ್ಳಿ ಅಂತ ಕಡೆ ಒಂದು ಒಳ್ಳೆ ವನಕ್ಕೆ ಹೋಗಿ ಅಲ್ಲಿ ನೋಡಬೇಕು ಬೆಳದಿಂಗಳ ಮಹಿಮೆ ಏನು ಅಂತ, ಅಲ್ಲಿ ಗೊತ್ತಾಗತ್ತೆ ನಮಗೆ. ಅದೇ ರೀತಿಯಲ್ಲಿ ಯಾವುದ್ಯಾವುದೋ ಗ್ರಂಥಗಳನ್ನು ಓದಿ ಕೂತ್ಬಿಟ್ರೆ ವ್ಯಾಸರಾಜ ಚಂದ್ರಿಕಾ ಮಹಿಮೆ ಏನು ಅರ್ಥ ಆಗ್ಬೇಕು ನಮಗೆ. ಚೆನ್ನಾಗಿ ಟೀಕಾಕೃತ್ಪಾದರ ಗ್ರಂಥಗಳನ್ನು ಅಧ್ಯಯನ ಮಾಡಿ ಅದಕ್ಕೆ ಅರ್ಥ ತಿಳಿಯಬೇಕು ಅನ್ನುವಂಥ ದೃಢವಾದ ಅಪೇಕ್ಷೆ ಬರಬೇಕು ನಮಗೆ. ಆ ಚಂದ್ರಿಕಾ ಗ್ರಂಥ ಮುಂದೆ ಇಟ್ಕೊಂಡು ಕೂತ್ರೆ ಅದು ನಾವು ಮುಂದೆ ಇಟ್ಕೊಂಡಿರೋದಲ್ಲ, ಗುರುಗಳ ಮುಖದಿಂದ ಅದನ್ನು ಚೆನ್ನಾಗಿ ಅಧ್ಯಯನ ಮಾಡಿದರೆ ಅದರ ಸಾರ ಅನ್ನುವಂಥದ್ದು ಚೆನ್ನಾಗಿ ಇಳಿಯತ್ತೆ. ಆ ಬೆಳದಿಂಗಳ ಮಹಿಮೆ ನಮಗೆ ಆಗ ಅರ್ಥ ಆಗತ್ತೆ. ಹೀಗೆ ತಾತ್ಪರ್ಯ ಚಂದ್ರಿಕಾ ಅಂತ ದೊಡ್ಡ ಗ್ರಂಥ, ಬಹಳ ವಿಸ್ತೃತವಾಗಿರತಕ್ಕಂತಹ ಒಂದು ಗ್ರಂಥ. ಮತ್ತೊಂದು ನ್ಯಾಯಾಮೃತ ಅನ್ನತಕ್ಕಂಥದ್ದು. ಮತ್ತೊಂದು ಗ್ರಂಥ ನ್ಯಾಯಾಮೃತ, ಬಹಳ ವಿಸ್ತೃತವಾಗಿರತಕ್ಕಂತಹ ಗ್ರಂಥ. ಇವತ್ತಿನ ದಿವಸ ಪ್ರತಿಯೊಬ್ಬ ಮಧ್ವಶಾಸ್ತ್ರವನ್ನು ಅಧ್ಯಯನ ಮಾಡತಕ್ಕಂತಹ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಸಹಿತ ಅವಶ್ಯ ಅಧ್ಯಯನ ಮಾಡಲೇಬೇಕಾಗಿರತಕ್ಕಂಥ ಗ್ರಂಥ ನ್ಯಾಯಾಮೃತ ಅಂತ ಅದಕ್ಕೆ ಹೆಸರು ಕೊಡ್ತಾ ಇದ್ದಾರೆ. ಅದರಲ್ಲಿ 4 ಪರಿಚ್ಛೇದಗಳನ್ನು ಅದನ್ನು ಮಾಡುತ್ತಾರೆ.
ಅದರಲ್ಲೂ ಸಹಿತ 14 ಪ್ರಕರಣಗಳನ್ನಾಗಿ ಮಾಡುತ್ತಾರೆ. ಪ್ರಾರಂಭದಲ್ಲೇ ಮಂಗಳಾಚರಣೆ ಮಾಡುತ್ತಾ ನಿಖಿಲ ಗುಣನಿಕಾಯಂ ನಿತ್ಯ ನಿರ್ಧೂತ ಹೇಯಂ ಶುಭತಮತಿಮೇಯಂ ಶುದ್ಧ ಸೌಖ್ಯಾಪ್ಯುಪಾಯಂ ಸಕಲ ನಿಗಮಜೇಯಂ ಸರ್ವಶಬ್ದಾಭಿಧೇಯಂ ನವಜಲಧರಕಾಯಂ ನೌಮಿ ಲಕ್ಷ್ಮೀ ಸಹಾಯಂ. ನೌಮಿ ಲಕ್ಷ್ಮೀ ಸಹಾಯಂ ಕೃಷ್ಣದೇವರನ್ನೇ ಸ್ತೋತ್ರ ಮಾಡುತ್ತಾ ನಿಖಿಲ ಗುಣನಿಕಾಯಂ ಎಲ್ಲ ಅನಂತ ಸಮಸ್ತ ಗುಣ ಪರಿಪೂರ್ಣನಾಗಿರತಕ್ಕಂಥ ಸರ್ವ ದೋಷ ದೂರನಾಗಿರತಕ್ಕಂಥ ಭಗವಂತ ಎಲ್ಲ ವೇದ ಪ್ರತಿಪಾದ್ಯನಾಗಿರತಕ್ಕಂಥ ದೇವರಿಗೆ ನಮಸ್ಕಾರ ಮಾಡ್ತೇನೆ ಅಂತ ತುಂಬ ವಿಸ್ತಾರವಾಗಿದೆ. ಎಲ್ಲ ನಾನು ವಿವರಣೆ ಕೊಡ್ಲಿಕ್ಕೆ ಹೋಗೋದಿಲ್ಲ, ಇದರ ಸಮಯ ಇಲ್ಲ. ಪ್ರಾರಂಭದಲ್ಲೇ ಮಂಗಳಾಚರಣೆಯನ್ನು ಮಾಡಿ ಮುಂದೆ ವ್ಯಾಸರಾಜರು ಹೇಳುತ್ತಾರೆ, ವಿಕ್ಷಿಪ್ತ ಸಂಗ್ರಹಾತ್ವಾಪಿ ತ್ವಾಪ್ಯುಕ್ತಸ್ಯೋಪವಾದನಾತ್ ಅನುತ್ತ ಕಥನಾತ್ ಕ್ವಾಪಿ ಸಫಲೋಯಂ ಶ್ರಮೋ ಮಮ. ಯಾಕೆ ನ್ಯಾಯಾಮೃತ ಬರೀತಾ ಇದ್ದೀರಿ ಅಂತ ಪ್ರಶ್ನೆ ಬಂದರೆ, ಬೇಕಾದಷ್ಟು ಟೀಕಾಕೃತ ಗ್ರಂಥಗಳಿದ್ದಾವೆ. ನ್ಯಾಯ ಅಂದರೆ ತರ್ಕ, ಅದನ್ನು ತಿಳಿಸುವಂತಹ ಗ್ರಂಥಗಳಿದ್ದಾವೆ. ನೀವು ಯಾಕೆ ಹೊಸದಾಗಿ ನ್ಯಾಯಾಮೃತ ಬರೆದ್ರಿ ಅಂದರೆ ಅದಕ್ಕೆ ವ್ಯಾಸರಾಜರ ಉತ್ತರವನ್ನು ನೋಡ್ತಾರೆ, ವಿಕ್ಷಿಪ್ತ ಸಂಗ್ರಹಾತ್ವಾಪಿ. ಈ ನ್ಯಾಯಾಮೃತ ಗ್ರಂಥದಲ್ಲಿ ವ್ಯಾಸರಾಜರು ನಮಗೆ ಮಾಡಿರುವಂತಹ ದೊಡ್ಡ ಉಪಚಾರ ಏನು ಅಂದರೆ, ಶ್ರೀಮದಾಚಾರ್ಯರು ಮತ್ತೆ ಟೀಕಾಕೃತ್ಪಾದರು ಯಾವ ಯಾವ ನ್ಯಾಯಗಳನ್ನು ಅಲ್ಲಲ್ಲಿ ವಿಕ್ಷಿಪ್ತವಾಗಿ, ವಿಕ್ಷಿಪ್ತ ಅಂದ್ರೆ ಅಲ್ಲೊಂದು ಇಲ್ಲೊಂದು ಹೇಳೋದು, ಒಂದೇ ಕಡೆ ಹೇಳದೆ ಅಲ್ಲಲ್ಲಿ ಹೇಳಿರುವಂತಹ ನ್ಯಾಯಗಳೇನಿದ್ದಾವೆ ಅದನ್ನೆಲ್ಲ ಒಂದು ಕಡೆ ಸಂಗ್ರಹ ಮಾಡಿಕೊಟ್ಟಂತಹ ಕೃತಿ ನಮ್ಮ ನ್ಯಾಯಾಮೃತ. ಇದು ಒಂದು ಕಾರಣ. ಎರಡನೆಯದು ಕ್ವಾಪಿ ಉತ್ತಸ್ಯ ಉಪಪಾದನಾತ್. ಎಲ್ಲಿ ಸಂಕ್ಷಿಪ್ತ ಹೇಳಿ ಬಿಟ್ಟುಬಿಟ್ಟಿರ್ತಾರೆ ಅದನ್ನು ವಿಸ್ತಾರವಾಗಿ ಪ್ರತಿಪಾದನೆ ಮಾಡಿಕೊಂಡು ಹೋಗೋದು. ಅದು ಯಾವುದೇ ವಿಷಯ ಆಗಿರ್ಬೋದು, ಅನೇಕ ವಿಷಯಗಳನ್ನು ಚರ್ಚೆ ಮಾಡಿದ್ದಾರೆ. ಜಗನ್ ಮಿಥ್ಯಾತ್ವದಿರ್ಬೋದು ಅಥವಾ ಭೇದದ ಬಗ್ಗೆ ಇರ್ಬೋದು, ಅನೇಕ ವಿಷಯಗಳಿದ್ದಾರೆ. ಆ ಎಲ್ಲ ವಿಷಯಗಳಲ್ಲಿ ಯಾವುದನ್ನಾದರೆ ಸಂಕ್ಷಿಪ್ತ ಹೇಳಿ ಬಿಟ್ಟುಬಿಟ್ಟಿರ್ತಾರೆ ಎಲ್ಲಿ ಅದನ್ನ ಉಪಪಾದನ ವಿಸ್ತಾರವಾಗಿ ಪ್ರತಿಪಾದನೆ ಮಾಡೋದು. ಇನ್ನು ಮೂರನೆಯದು ಅನುತ್ತ ಕಥನಾತ್ವಾಪಿ. ಯಾವುದನ್ನಾದರೆ ಟೀಕಾಕೃತ್ಪಾದರು ಮತ್ತೆ ಶ್ರೀಮದಾಚಾರ್ಯರು ಸ್ಪಷ್ಟವಾಗಿ ಹೇಳಿರೋದಿಲ್ಲ, ಅದನ್ನು ಸ್ಪಷ್ಟವಾಗಿ ಹೇಳುವಂತಹದ್ದು ಅನುತ್ತ ಕಥನ. ಅಂದರೆ ಇನ್ನು ಹೊಸ ನ್ಯಾಯಗಳನ್ನು ತೋರಿಸಿಕೊಡುವಂತಹದ್ದು. ಯಾವುದು ಅನುತ್ತವಾಗಿದೆ, ಅನುತ್ತ ಅಂದರೆ ಹೇಳಲ್ಪಡದೇ ಇದೆ, ಅದನ್ನು ವ್ಯಾಸರಾಜರು ಸ್ಪಷ್ಟ ಮಾಡುತ್ತಾರೆ ಈ ಗ್ರಂಥದಲ್ಲಿ. ಆದ್ದರಿಂದ ಸಫಲೋಯಂ ಶ್ರಮೋ ಮಮ. ನನ್ನ ಈ ಶ್ರಮ, ಇಷ್ಟೆಲ್ಲ ಏನು ನ್ಯಾಯಾಮೃತವನ್ನು ಬರೆದಿದ್ದೇನೆ, ಇದು ನನ್ನ ಶ್ರಮ ಸಫಲವಾಯಿತು ಅಂತ ವ್ಯಾಸರಾಜರು ಸಾರ್ ಒಬ್ಬರು ಹೇಳುತ್ತಾರೆ. ಆದ್ದರಿಂದ ಇದು ಷಷ್ಠಿತಮೋಷ ಪ್ರದೀಪದಲ್ಲಿ ಇದರ ಬಗ್ಗೆ ಹೇಳಬೇಕಾದ್ರೆ, ನ್ಯಾಯಾಮೃತವನ್ನು ನೋಡಿ ನೈಯಾಯಿಕರು ಸಂತೋಷಪಟ್ಟರಂತೆ. ನ್ಯಾಯಮತದವರು ಅವರಿಗೂ ಸಹಿತ ನ್ಯಾಯ ತರ್ಕದ ಮತದವರಿಗೂ, ನ್ಯಾಯ ಅಂದರೆ ತರ್ಕ, ತಾರ್ಕಿಕರು ಅವರಿಗೂ ಚೆನ್ನಾಗಿ ತರ್ಕ ಅರ್ಥ ಆಗಿತ್ತು ನ್ಯಾಯಾಮೃತ ಓದಿದ ಮೇಲೇನೆ. ಇದನ್ನು ಇವತ್ತಿನ ದಿವಸ ತಾರ್ಕಿಕರು ಸಹಿತ ಈ ಮಾತನ್ನು ಹೇಳ್ತಾರೆ. ಈ ಪ್ರಕಾರ ನ್ಯಾಯಾಮೃತ ಅನ್ನತಕ್ಕಂತಹ ಗ್ರಂಥ ಅನುತ್ತ ಕಥನಾತ್ವಾಪಿ ಸಫಲೋಯಂ ಶ್ರಮೋ ಮಮ ಅಂತಾರೆ. ಇವತ್ತು ಎಷ್ಟೋ ಜನಕ್ಕೆ ಈ ಮಾತೇ ಅರ್ಥ ಆಗಿಲ್ಲ. ನಮ್ಮ ಮಧ್ವ ಸಮಾಜದಲ್ಲಿ ಎಂಥ ದೊಡ್ಡ ದುರಂತ ಅಂತಂದ್ರೆ, ವ್ಯಾಸರಾಜರ ಈ ಮಾತೇ ಅರ್ಥ ಮಾಡಿಕೊಳ್ಳದೆ ಜಗಳಕ್ಕಾಯ್ತಾರೆ ಜನ. ವ್ಯಾಸರಾಜರಂದಿದ್ದೇನು ಅನುತ್ತ ಕಥನಾತ್ವಾಪಿ. ಹಿಂದಿನವರು ಹೇಳದೇ ಇರುವಂತಹದ್ದನ್ನು, ಹೊಸ ವಿಷಯವನ್ನು ನಾನಿಲ್ಲಿ ನಿರೂಪಣೆ ಮಾಡುತ್ತೇನೆ. ಜಗಳ ಶುರು ಮಾಡ್ಕೊಂಡ್ಬಿಟ್ರು. ಅದೆಂಥದ್ದು? ನಾನು ಟೀಕಾಕೃತ್ಪಾದ ಹೇಳದೇ ಇರೋದಲ್ಲ ಇವರು ಹೇಳಿಬಿಡ್ತಾರ, ಶ್ರೀಮದಾಚಾರ್ಯ ಹೇಳದೇ ಇರೋದಲ್ಲ ಹೇಳಿಬಿಡ್ತಾರ ಇವರು. ಜಗಳಕ್ಕೆ ಬರ್ತಾರೆ ಜನ ಇವತ್ತಿನ ದಿವಸ. ವ್ಯಾಸರಾಜರ ಮಾತೇ ಅರ್ಥ ಆಗಿಲ್ಲ. ಅದಕ್ಕೆ ನಾನು ನಿನ್ನೆ ಮನೆ ಎಲ್ಲ ಪ್ರತಿಯೊಂದು ಪ್ರೋತ್ಸಾಹ ಹೇಳ್ತಾನೆ ಇರ್ತೇನೆ. ನಾನು ಪಾಠ ಅನ್ನೋದು ಯಾವತ್ತೂ ಸಾಂಪ್ರದಾಯಿಕ ಶೈಲಿಯಲ್ಲಿ ಆಗಬೇಕು. ಈ ಮಾತು ಹೇಳಿದ್ದೇನೆ ಇಲ್ಲ. ಯಾವತ್ತು ಸಂಪ್ರದಾಯಬದ್ಧವಾಗಿ ಪಾಠ ಆದ್ರೇನೆ ಈ ಎಲ್ಲ ಅರ್ಥಗಳು ಗೊತ್ತಾಗುವಂತಹದ್ದು. ಸುಮ್ಮನೆ ನಾವು ಓದ್ಕೊಂಡ್ರೆ ಬರೋದಿಲ್ಲ ಅದು. ಅನುತ್ತ ಕಥನಾತ್ವಾಪಿ. ಇದಕ್ಕೆ ಹೌದು, ಅನುತ್ತ ಕಥನ ಅಂತಂದ್ರೆ ಮುಖತಃ ಅನುತ್ತ ಅಂತ ಇಷ್ಟರ್ಥ ಇಟ್ಕೊಳ್ಬೇಕು ಅಂತ ಒಂದು ಮತ. ಯಾವುದು ಸ್ಪಷ್ಟವಾಗಿ ಹೇಳಲಿಲ್ಲ, ಮುಖತಃ ಕಂಠತಃ ಯಾವುದನ್ನು ಹೇಳಲಿಲ್ಲ, ಅದನ್ನು ನಾನು ಯಾವುದು ಇದು ಭಾವ ಇಲ್ಲಿ ಸೂಚಿತವಾಗತ್ತೆ ಅಂತ ಯಾವುದನ್ನು ಮುಂದೆ ಹೊರಟು ಬಿಟ್ಟಿರ್ತಾರೆ, ಅದನ್ನು ನಾನು ಹೇಳಿದ್ದೇನೆ ಎಂದಿತ್ತು ವ್ಯಾಸರಾಜರು. ಈ ಅರ್ಥ ಯಾಕಪ್ಪ ಇಟ್ಕೋಬಾರ್ದು? ಟೀಕಾಕೃತ ಹೇಳದೇ ಇರೋದೆಲ್ಲ ಹೇಳಿಬಿಟ್ಟಿದ್ದಾರೆ ಅಂತ ಸುಮ್ಮನೆ ಯಾಕೆ ಜಗಳಕ್ಕಾಗಿ ಹೇಳಿ. ಇದು ಒಂದು
ಇನ್ನೊಂದು ಹೆಜ್ಜೆ ಮುಂದೆ ಹಾಕಿ ಹೇಳೋದಾದ್ರೆ, ಹೌದು ಅನುತ್ತ ಕಥನಾತ್ ಪ್ರಾಪಿ ಅಂತ ಅದು ಹಾಗೆ ಅರ್ಥ ಇಟ್ಕೊಂಡ್ರು ತಪ್ಪಲ್ಲ. ಯಾಕಂದ್ರೆ ಟೀಕಾರಾಯರು ಶ್ರೀಪದಾಚಾರ್ಯ ಮುಂದೆ ವ್ಯಾಸರಾಜರ ಮುಖದಿಂದ ಅದು ಬರಲಿ ಅಂತ ಬಿಟ್ಟಿರಬಹುದು. ಏನು ವ್ಯಾಸರಾಜರು ಹೇಳಬಾರದೇನು? ಇವತ್ತು ಎಷ್ಟೋ ಯುಕ್ತಿಗಳನ್ನು ಅದಿರಾಸೋಳು ಯುಕ್ತಿ ಮಲಿಕೆಯಲ್ಲಿ ಪ್ರಯೋಗ ಮಾಡ್ತಾರೆ. ಅದೆಲ್ಲನೂ ಸಹಿತ ಇಲ್ಲಿ ಹೇಳದೇ ಇರೋದಲ್ಲಿ ಹೇಳ್ಬಿಟ್ಟು ಅದು ಅಪ್ರಮಾಣ ಅಂತ ಹೇಳಕ್ಕಾಗತ್ತೆ? ಸಾಧ್ಯ ಇಲ್ಲ. ಯಾಕಂದ್ರೆ ಯಾವ ಕೆಲಸ ಯಾರ್ಯಾರಿಂದ ಸ್ವಾಮಿ ಮಾಡಿಸ್ತಾನೆ ಗೊತ್ತಿಲ್ಲ. ಜ್ಞಾನಿಗಳ ಅಭಿಮತ ತಮಗೆ ಗೊತ್ತಿರೋದೆಲ್ಲಾನು ಗ್ರಂಥದಲ್ಲಿ ಹೇಳೋಲ್ಲ. ಅವರು ಮುಂದಿನವರಿಗೆ ಅಂತ ಬಿಟ್ಟುಕೊಡ್ತಾರೆ. ಅದವರ ಕಾರುಣ್ಯ. ನನಗೆ ಎಲ್ಲ ಕೀರ್ತಿ ಬಂದ್ಬಿಡ್ಲಿ, ನಾನೇ ಎಲ್ಲ ಹೇಳಿಬಿಡ್ತೇನೆ ಅಂತ ಹೋಗೋಲ್ಲ. ಯಾಕಂದ್ರೆ ಸ್ವಾಮಿಯ ಸಂಕಲ್ಪ ಇದ್ದಿರೋದಿಲ್ಲ. ನೋಡಿ, ಈ ವಾಕ್ಯಕ್ಕೆ ನೀವಿಷ್ಟೇ ಅರ್ಥ ಬರೀಬೇಕು, ದೇವರ ಸಂಕಲ್ಪ ಅಷ್ಟೇ ಬರೀತಾರೆ ಅವರು. ಅದಕ್ಕೆ ಹೆಚ್ಚಿನ ಅರ್ಥ ಗೊತ್ತಿದ್ರು ಬರೆಯೋದಿಲ್ಲ. ಇದಕ್ಕೆ ದೃಷ್ಟಾಂತ ಬೇಕಾ? ಶ್ರೀಮದಾಚಾರ್ಯ ಗೀತಾ ಭಾಷ್ಯ ನೋಡಿ. ಆಚಾರ್ಯ ಏನಂದ್ರು? ಗೀತಾರ್ಥಂ ವಕ್ಷ್ಯಾಮಿ ಶಕ್ತಿತಃ. ಮೊದಲು ಶಕ್ತಿತಃ ಅಂತಂದ್ರೆ ಆಚಾರ್ಯರು. ವೇದವ್ಯಾಸ ದೇವರಂದ್ರು, ಶ್ರೀಮದಾಚಾರ್ಯರೇ ನಿಮ್ಮ ಶಕ್ತಿ ಅಷ್ಟು ಅರ್ಥ ಇಲ್ಲಿ ಹೇಳಿಲ್ಲ ನೀವು, ಆದ್ರಿಂದ ಲೇಷತಃ ಅಂತ ಪದ ಹಾಕಿ ಸಾಕು. ಯಾಕಂದ್ರೆ ಜನಕ್ಕೆ ಬೇಡ ಅಂತ ಬಿಟ್ಟಿದ್ದೀರಿ ನೀವು. ಆದ್ರೆ ಈ ರೀತಿ ಯಾಕೆ ದೃಷ್ಟಾಂತ ಕೊಟ್ಟೆ ಅಂದ್ರೆ, ಎಲ್ಲ ಅರ್ಥಗಳನ್ನು ಹೇಳಲೇಬೇಕು ಗ್ರಂಥದಲ್ಲಿ ಅಂತಿಲ್ಲ. ತಮಗೆ ಗೊತ್ತಿರೋ ತಮ್ಮ ಪಾಂಡಿತ್ಯ ಪ್ರದರ್ಶನಕ್ಕಲ್ಲ ಗ್ರಂಥ ಇರೋದು. ಶಿಷ್ಯರಿಗೆ ಬೋಧನೆ ಆಗಲಿ ಅನ್ನೋದನ್ನು ಗ್ರಂಥ ಬರೀತಾರೆ ವಿನಃ ನಮ್ಮ ಪಾಂಡಿತ್ಯ ನಾವು ತೋರಿಸ್ಕೊಳ್ಳಿ ಗ್ರಂಥ ಬರೀಬೇಕಾಗಿಲ್ಲ. ಅಥವಾ ಇನ್ನೊಂದು ಹೇಳುತ್ತಾರೆ, ಯಥಾಬೋಧಂ ಯಥಾಮತಿ ವಿವೃಣ್ಮಹೆ ಅಂತಾರೆ ಟೀಕಾರತ್ವಾದ್ರೆ. ಯಥಾಮತಿ ಯಥಾಬೋಧಂ ಅಂದ್ರೆ ಏನರ್ಥ? ರಾಜೇಂದ್ರ ಸ್ವಾಮಿ ವ್ಯಾಖ್ಯಾನ ತೆಗೆದು ನೋಡಿ. ರಾಯರಂತಾರೆ, ಶಿಷ್ಯ ಬುದ್ಧಿಂ ಅನತಿಕ್ರಮ್ಯ. ನಾವು ಶ್ರೀಮದಾಚಾರ್ಯರ ಮಾತಿಯ ಯಥಾಮತಿಯಾಗಿ ನಾನು ವ್ಯಾಖ್ಯಾನ ಮಾಡ್ತೇನೆ ಅಂತ ಟೀಕಾರಾಯರು ಹೇಳ್ತಾರೆ. ಯಥಾಮತಿಯಾಗಿ ಅಂದ್ರೆ ನನಗೆ ಎಷ್ಟು ಗೊತ್ತಿದೆ ಅಷ್ಟು ಮಾತ್ರ ಅರ್ಥ ಅಲ್ಲ. ರಾಯರ ಅರ್ಥ ಬರೀತಾರೆ, ಶಿಷ್ಯ ಬುದ್ಧಿ ಅನತಿಕ್ರಮ್ಯ. ಶಿಷ್ಯರ ಬುದ್ಧಿ ಎಷ್ಟು ಎಟ್ಕಕ್ಕೆ ಅಷ್ಟು ಮಾತ್ರ ನಾನು ಇಲ್ಲಿ ಕೊಟ್ಟಿದ್ದೇನೆ ಅಂತ ಟೀಕಾರಾಯರ ಮಾತಿ ಅರ್ಥ ಮಾಡಬೇಕು. ಯಾಕಂದ್ರೆ ಟೀಕಾರಾಯರಿಗೆ ಶ್ರೀಮದಾಚಾರ್ಯರ ಗ್ರಂಥಗಳಿಗೆ ಅನಂತ ಅರ್ಥಗಳು ಗೊತ್ತಿರ್ತವೆ. ಅದೆಲ್ಲವನ್ನ ತಮ್ಮ ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಹೇಳಲೇಬೇಕು ಅಂತೇನಿಲ್ಲ. ಶಿಷ್ಯರಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಅದು ಕೊಟ್ಟಿರ್ತಾರೆ ಅಂತ ಅರ್ಥ. ಅದನ್ನ ಇದೇ ರೀತಿಯಲ್ಲಿ ಅಂದ್ರೆ ಇದೊಂದು ದೃಷ್ಟಾಂತ ಅಷ್ಟೇ, ಎಲ್ಲ ಗ್ರಂಥದಲ್ಲಿ ಎಲ್ಲ ಹೇಳೋದಿಲ್ಲ ಅನ್ನೋದಕ್ಕೆ. ಅದೇ ರೀತಿಯಲ್ಲಿ ಟೀಕಾಕೃತ್ವಾದರು ವ್ಯಾಸರಾಜರಿಗೋಸ್ಕರ ಅಂದ್ರೆ ಬಿಟ್ಟುಕೊಟ್ಟಿರ್ಬೋದು. ಏನು ತೊಂದರೆ? ಏನು ತೊಂದರೆ ಇಲ್ಲ, ಅನಾಯಾಸ ಕೂಡಿಸ್ಬೋದು. ಎರಡು ರೀತಿಯಲ್ಲಿ, ಒಂದು ಮುಠತಃ ಕಂಠತಃ ಅನ್ನುತ್ತಾ ಅಂತೂ ಅದಾದ್ರೂ ಕೂಡಿಸಿ, ಇದಾದ್ರೂ ಕೂಡಿಸಿ, ಏನು ತೊಂದರೆ ಇಲ್ಲ. ಅಷ್ಟೇ ದಿನ ಸುಮ್ಮನೆ ಜಗಳಕ್ಕಾಗೋದಲ್ಲ. ಇದನ್ನ ಉಪಪಾದನೆ ಮಾಡಲಿಕ್ಕೆ ಇವತ್ತಿನ ದಿವಸ ಕೆಲವರೊಂದು ಕೆಟ್ಟ ಕಥೆಯನ್ನು ಸಹಿತ ಕಟ್ಟಿಬಿಟ್ಟಿದ್ದಾರೆ. ಆ ಕಥೆಯನ್ನು ನಿಮ್ಮ ಮುಂದೆ ಇಡುತ್ತೇನೆ, ಗೊತ್ತಿರಲಿ ಅಂತ ಹೇಳಿ. ಯಾಕಂದ್ರೆ ಮುಂದೆ ಯಾವಾಗಾದ್ರೂ ಮುಂದೆ ನಾನು ಇವತ್ತು ಪ್ರವಚನ ಮಾಡಿ ಹೋಗ್ತೇನೆ, ನಾಳೆ ದಿವಸ ಯಾರಾದ್ರೂ ಕೂತ್ಕೊಂಡು ಅದೇ ಕೆಟ್ಟ ಕಥೆ ನಿಮ್ಮ ಮುಂದೆ ಹೇಳ್ಬೋದು. ಅದಕ್ಕೆ ಮೊದಲೇ ನಾನೇ ಹೇಳಿಬಿಡ್ತೇನೆ ಆ ಕಥೆಯನ್ನು, ಅವ್ರ ಮುಂದೆ ಆಯ್ತು ಕೇಳಬೇಕು. ವ್ಯಾಸರಾಜರು ಸಾರ್ವಭೌಮರು ನ್ಯಾಯಾಮೃತವನ್ನು ಬರೆದು ಶ್ರೀಪಾದರಾಜರ ಹತ್ರ ತಗೊಂಡೋದ್ರಂತೆ. ಆ ಶ್ರೀಪಾದರಾಜರಂದ್ರಂತೆ, ನೋಡಪ್ಪ, ನನಗೆ ಈ ಬಿರುದು ಕೊಟ್ಟಿರೋದು ಶ್ರೀಪಾದ ರಾಜ ಅಂತ ಬಿರುದು ಕೊಟ್ಟಿರೋದು ನನಗೆ ರಘುನಾಥರು, ಆದ್ರಿಂದ ಅವರ ಹತ್ರ ನಾವು ಇದನ್ನು ಪರೀಕ್ಷೆ ಕೊಡೋಣ ಅಂತ ಹೇಳಿಬಿಟ್ಟು ವ್ಯಾಸರಾಜರನ್ನ ಕರ್ಕೊಂಡು ಹೋಗಿ ರಘುನಾಥ ತೀರ್ಥರ ಹತ್ರ ಹೋದ್ರಂತೆ ಶ್ರೀಪಾದರಾಜರು. ಅವರ ಹತ್ರ ತಗೊಂಡೆ ಈ ಗ್ರಂಥವನ್ನು ಮುಂದಿಟ್ಟಾಗ ಅವರು ನೋಡಿಬಿಟ್ಟು ಗ್ರಂಥವನ್ನೆಲ್ಲ ನೋಡಿ, ಅವರು ಆಗಿನ ಕಾಲಕ್ಕೆ ಆದ್ಯ ವರದಾಚಾರ್ಯರು ಅಂತ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ಪಂಡಿತರು. ಅವರು ರಘುತ್ತಮ ಸ್ವಾಮಿಗಳಿಗೂ ಹಿಂದೆ ಪಾಠ ಮಾಡಿರತಕ್ಕಂಥ ಗುರುಗಳು. ಅನಂತರದಲ್ಲಿ ಗುರು ಅನುಗ್ರಹದಿಂದ ರಘುತ್ತಮರಿಗೆ ವಿದ್ಯಾ ಪ್ರಾಪ್ತವಾಯಿತು. ಅಂದ್ರೆ ಅಷ್ಟು ದೊಡ್ಡ ವಿದ್ವಾಂಸರು ಅವರು, ಆದ್ಯ ವರದಾಚಾರ್ಯರು ಅಂತ ಹೇಳಿ. ಆಗಿನ ಕಾಲದ ದೊಡ್ಡ ಶ್ರೇಷ್ಠ ಪಂಡಿತರು. ಅವರಿಗೆ ರಘುನಾಥ ತೀರ್ಥರು ಈ ನ್ಯಾಯಾಮೃತವನ್ನು ಕೊಟ್ಟರಂತೆ. ವರದಾಚಾರ್ಯ ನೀವು ನೋಡ್ಬಿಟ್ಟು ಹೇಳ್ರಿ. ಅವರು ಅದನ್ನೆಲ್ಲ ನೋಡಿಬಿಟ್ಟು ಬಹಳ ಚೆನ್ನಾಗಿದೆ ಗ್ರಂಥ, ಆದರೆ ಈ ಅನುತ್ತ ಕಥನಾತ್ ಪ್ರಾಪಿ ಅಂದ್ಬಿಟ್ಟಿದ್ದಾರಲ್ಲ ವ್ಯಾಸರಾಜರು, ಇದು ಸರಿ ಇಲ್ಲ, ಈ ಪದ ತೆಗೆದು ಹಾಕಿಬಿಟ್ರೆ ಈ ಗ್ರಂಥವನ್ನು ಒಪ್ಪಬಹುದು ಅಂತ ಆದ್ಯವರದಾಚಾರ್ಯ ವ್ಯಾಸರಾಜರನ್ನು ಅಂತ ಕೇಳಿದ್ರಂತೆ. ಆಗ ರಘುನಾಥ ತೀರ್ಥರು ಕೇಳಿದ್ರಂತೆ ವ್ಯಾಸರಾಜರನ್ನ, ನೀವೇನಂತೀರಪ್ಪ ಇದಕ್ಕೆ? ವ್ಯಾಸರಾಜರಂದ್ರಂತೆ, ಇಲ್ಲ ಸ್ವಾಮಿ, ನಾನು ಬರೆದಿರೋದು ಸರಿನೇ ಇದೆ, ನಾನು ಆ ಪದ ತೆಗೆದು ಹಾಕೋಲ್ಲ. ಯಾಕೆ ಅವ್ರು ಹೇಳದೇ ಇರೋದೆಲ್ಲ ನಾನು ಇಲ್ಲಿ ಹೇಳಿದ್ದೇನೆ. ಹೌದಾ, ತೋರಿಸ್ಕೊಡ್ತೀರಾ? ಎಲ್ಲ ಮಧ್ವಾಚಾರ್ಯ ಹೇಳದೇ ಇರೋದು ಇಲ್ಲಿದೆ ಅಂತ ನೀವು ಸಮರ್ಥನೆ ಮಾಡ್ತೀರಾ? ಆಯ್ತು, ತೋರಿಸ್ಕೊಡ್ತೇನೆ ಅಂತ ಹೇಳಿ ಒಂದು 15 ಪಾಯಿಂಟ್ ಅನ್ನ ನ್ಯಾಯಾಮೃತದಲ್ಲಿರೋ ಒಂದು 15 ಪಾಯಿಂಟ್ ಅಲ್ಲಿ ಲಿಸ್ಟ್ ಮಾಡಿ ವ್ಯಾಸರಾಜರು ಆದ್ಯವರದಾಚಾರ್ಯ ಕೊಟ್ರಂತೆ. ಇದೆಲ್ಲ ಎಲ್ಲಿದ್ದಾವೆ ಹೇಳಿ ನೋಡೋಣ. ಆದ್ಯವರದಾಚಾರ್ಯ ಒಂದು ನಿಮಿಷ ಸುಮ್ಮನೆ ನೋಡಿಬಿಟ್ಟು, ಎಷ್ಟು ತಾತ್ಸಾರವಾಗಿ ಉಲ್ಲೇಖ ಮಾಡ್ತಾರೆ ನೋಡಿ ವ್ಯಾಸರಾಜ ಗ್ರಂಥವನ್ನ. ಸುಮ್ಮನೆ ಹಿಂಗೆ ನೋಡ್ಬಿಟ್ರಂತೆ, ಇಷ್ಟೇ ತಾನೇ,
ಇದೆಲ್ಲ ಶ್ರೀಮದಾಚಾರ್ಯರು ಟೀಕಾರತ್ಪಾದರು ಹೇಳಿರೋದೇನೆ, ಇದೇ ನೀವು ಹೊಸ್ತಾ ಏನು ಬರೋದಿಲ್ಲ ಅಂತ ಪಟ ಅದನ್ನೆಲ್ಲ ಹೇಳಿಬಿಟ್ರಂತೆ ಆದ್ಯವರದಾಚಾರ್ಯರು. ಅದು ವ್ಯಾಸರಾಜರ ಮುಖ್ಯ ಚಿಕ್ಕದಾಗ ಹೋಯ್ತಂತೆ. ರಘುನಾಥ ತೀರ್ಥರ ಹೆಸರಾಗ್ತದೆ ನೋಡಿ, ಏನು ಹೌದು ನೀವು ಹೇಳಿರೋದಕ್ಕೆಲ್ಲ ಅನುತ್ತಕತನ ಅಂತ ನೀವು ನಿಮ್ಗೆ ಹೇಳಿದ್ವಿ ಬಿಡಿ, ಅದನ್ನೆಲ್ಲ ಆದ್ಯವರದಾಚಾರ್ಯ ತೋರಿಸ್ಕೊಟ್ಬಿಟ್ಟಿದ್ದಾರೆ. ಇದಕ್ಕೆ ನೀವೇನು ಹೇಳ್ತೀರಿ? ವ್ಯಾಸರಾಜರು ಏನು ಹೇಳಲಿಕ್ಕಾಗಿಲ್ಲ ಅಂತ ಅವರು ಪಾಪ. ಹೌದು ಸ್ವಾಮಿ, ಹೇಳಿರೋದೆಲ್ಲ ಹೇಳಿಬಿಟ್ಟಿದ್ದಾರೆ, ಸರಿ ಇರಲಿ, ಆದರೂ ಆ ಪದ ತೆಗೆಯೋದು ಬೇಡ, ಮುಠತಃ ಅನುತ್ತ ತಾತ್ಪರ್ಯತಃ ಉತ್ತ ಅಂತ ಈ ರೀತಿ ಇಟ್ಕೊಂಡ್ಬಿಡೋಣ, ಆ ಪದ ಹಾಗೆ ಇರಲಿ ಅಂತ ವ್ಯಾಸರಾಜರು ಕೇಳಿಕೊಂಡ್ರಂತೆ ರಘುನಾಥ ತೀರ್ಥರಲ್ಲಿ. ರಘುನಾಥರದ ಓ ಹೌದೌದು ಸರಿ, ನೀವು ಹೇಳಿರೋದು ಈ ಅರ್ಥ ಪ್ರಕಾರ ಸರಿ ಹೋಗುತ್ತೆ ಅಂತೇಳಿ ವ್ಯಾಸ ತೀರ್ಥರಿಗೆ ರಾಜ ಅಂತ ರಘುನಾಥ ತೀರ್ಥರು ಬಿರುದನ್ನು ಕೊಟ್ರಂತೆ. ಎಷ್ಟು ಹೊಟ್ಟೆ ಉರಿದೋಗತ್ತೆ ಈ ಕಥೆಗಳನ್ನು ಕೇಳಿಬಿಟ್ರೆ. ಈ ಅಬದ್ಧ ಕಥೆಗಳನ್ನು ಇದು ಎಷ್ಟೋ ತಮ್ಮ ಗ್ರಂಥಗಳಲ್ಲಿ ಬರ್ಕೊಂಡಿದ್ದಾರೆ. ಇದನ್ನೆಲ್ಲ ಸಪ್ರಮಾಣಿಕವಾಗಿ ಶ್ಲೋಕ ಸಮೇತ ಉಲ್ಲೇಖ ಮಾಡುತ್ತಾರೆ ಇದನ್ನೆಲ್ಲ. ಅಂದರೆ ವ್ಯಾಸರಾಜರಲ್ಲಿ ವರದಾಚಾರ್ಯ ಎಲ್ಲ ದೊಡ್ಡ ವಿದ್ವಾಂಸರೇ, ಖಂಡಿತ ನಾನು ಯಾರನ್ನೂ ಟೀಕೆ ಮಾಡ್ತಾ ಇಲ್ಲ, ಯಾರೂ ಸಹಿತ ಆ ರೀತಿ ಭಾವಿಸಬೇಡಿ. ರಘುನಾಥ ತೀರ್ಥರು ಶ್ರೇಷ್ಠ, ಆಗಿನ ಕಾಲದಲ್ಲೇ ಶ್ರೇಷ್ಠ ಪಂಡಿತರು, ಎಷ್ಟೋ ಜನ ಪಾಠ ಮಾಡಿರ್ತಕ್ಕಂಥ ದೊಡ್ಡ ಸನ್ಯಾಸಿಗಳವರು. ಅವರ ಮಹಿಮೆ ಅವರಿಗಿದ್ದೇ ಇದೆ. ರಘುವರಿಯರ ತೀರ್ಥರ ಗುರುಗಳವರು. ರಘುನಾಥ ತೀರ್ಥರು ಸಾರ್ವಭೌಮರು ಸಾಮಾನ್ಯರಲ್ಲ. ಅಂದರೆ ರಘುತ್ತಮರಿಯ ಪರಮಗುರುಗಳಾಗ್ತಾರೆ ಅವರು, ಏನು ಸಾಮಾನ್ಯರಲ್ಲ. ಅವರ ಚರ್ಮ ಶ್ಲೋಕಗಳು ನೋಡಿದರೆ ಗೊತ್ತಾಗತ್ತೆ ಒಬ್ಬೊಬ್ಬರ ಮಹಿಮೆ ಎಷ್ಟು ಅದ್ಭುತವಾಗಿದೆ. ಆ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಬ್ಬೊಬ್ಬ ಜ್ಞಾನಿಗಳದ್ದು ಮಹಾಮಹಿಮೆಗಳಿದ್ದಾರೆ, ಯಾರೇನು ಸಾಮಾನ್ಯರಲ್ಲ. ಆದರೆ ನಾವೇನೋ ಈ ಥರ ಕಟ್ಟು ಕಥೆಗಳನ್ನೆಲ್ಲ ಕಟ್ಟಿ ಅವರನ್ನು ನಾವು ದೊಡ್ಡವರನ್ನು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಅವರು ದೊಡ್ಡವರೇ ಇದ್ದಾರೆ. ಈ ವಿಷಯ ನಾವು ಅರ್ಥ ಮಾಡಿಕೊಳ್ಬೇಕು. ಸುಮ್ಮನೆ ಏನೋ ನಾವು ಕತೆ ಕಟ್ಟಿ ಹಾಕಿಬಿಟ್ಟು ಅವರನ್ನು ನಾವು ದೊಡ್ಡವರು ಮಾಡೋದು ಅಂತ ಈ ಕೆಟ್ಟ ಪ್ರಯತ್ನ ನಾವು ನಡೆಸಬಾರದು ಇವತ್ತಿಗೂ ಸಹಿತ. ಯಾಕೆ ಅವರನ್ನು ದೊಡ್ಡವರು ಮಾಡೋ ಭರದಲ್ಲಿ ವ್ಯಾಸರಾಜರಿಗೆ ಅಪಚಾರ ಆಗಲಿಲ್ವೇ? ಈ ಪ್ರಜ್ಞೆ ಬೇಡವಾ ನಮಗೆ? ಈ ಅನುತ್ತ ಕಥನಾತ್ವಾಗಿ ಅಂದರೆ ವ್ಯಾಸರಾಜರಿಗೂ ಶ್ರೀಮದಾಚಾರ್ಯರ ಟೀಕಾರತ್ವ ಗ್ರಂಥಗಳ ಸಮಗ್ರ ಜ್ಞಾನ ಇರಲಿಲ್ಲ ಅಂತಾಯ್ತು. ಹಾಗಾದರೆ ಅನುತ್ತ ಕಥನಾಥ ಇವ್ರು ಹೇಳಿದ್ದಲ್ಲ ಅವ್ರದ್ದು, ಅಂದರೆ ಆದ್ಯವರದಾಚಾರ್ಯರು ಅಷ್ಟು ಜ್ಞಾನ ವ್ಯಾಸರಾಜರು ಇರಲಿಲ್ಲ ಅಂತಾಯ್ತು. ಯಾವ ಕಥೆ ಹೇಳಿ ಇದೆಲ್ಲ? ಅಂದರೆ ರಘುನಾಥ ತೀರ್ಥರಿಗೆ ಗೊತ್ತಿರೋದು ವ್ಯಾಸರಾಜರಿಗೆ ಗೊತ್ತಿಲ್ಲ. ಅಂದರೆ ವ್ಯಾಸರಾಜರನ್ನ ಏನೋ ಒಬ್ಬ ಸಾಮಾನ್ಯ ಒಂದು ಭಟ್ಟರು ಅಂತ ಹೇಳಿ ಒಂದು ಚಿತ್ರೀಕರಣ ಕೊಟ್ಟು ಅವರದ್ದನ್ನು ದೊಡ್ಡದು ಮಾಡೋದು ಸರಿಯಾ? ಇದೆಲ್ಲ ಮಾಡ್ತಾ ಇರತಕ್ಕಂಥದ್ದು. ಆದ್ದರಿಂದ ಅವರ ಮಹಾಜ್ಞಾನಿಗಳು ಖಂಡಿತ ಪ್ರತಿನಿತ್ಯವೂ ನಾವು ಸ್ಮರಣೆ ಮಾಡಲೇಬೇಕು. ರಘುನಾಥರನ್ನಾಗಲಿ, ರಘುವರ್ಯರನ್ನಾಗಲಿ, ರಘುತ್ತಮ ತೀರ್ಥರನ್ನು, ಪ್ರತಿಯೊಬ್ಬರ ಮಹಿಮೆಯನ್ನು ನಾವು ಸ್ಮರಣೆ ಮಾಡಲೇಬೇಕಾಗಿರತಕ್ಕಂಥದ್ದು ಇವತ್ತಿನ ದಿವಸ. ಆದರೆ ಅವರ ಮಹಾಮಹಿಮೆಗಳೇ ಬೇಕಾದಷ್ಟಿದ್ದಾವೆ, ಅದರಿಂದ ಅವರನ್ನು ಸ್ಮರಣೆ ಮಾಡಬೇಕೇ ವಿನಃ ಈ ಕಟ್ಕತೆ ನಂಬಿಕೊಂಡು ಅವರನ್ನು ಖಂಡಿತ ಸ್ಮರಣೆ ಮಾಡೋದಲ್ಲ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ ಅಂದರೆ, ಈ ವಾಕ್ಯ ನೋಡಿದಾಗ ನೆನಪಾಯಿತು. ನಾನೇನು ಹೇಳಬೇಕು ಅಂತ ಕೂತವನಲ್ಲ, ಈ ವಾಕ್ಯ ನೋಡಿದಾಗ ಆ ಕಥೆ ಎಲ್ಲ ಓದಿದ್ದು ಅದು ನೆನಪಾಯಿತು. ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಅಷ್ಟೇನೆ. ಶುದ್ಧ ಅಪ್ರಾಮಾಣಿಕವಾಗಿರತಕ್ಕಂಥ ಕಥೆಗಳು, ಅದನ್ನೆಲ್ಲ ನಾವು ತಿಳ್ಕೊಡಬಾರದು. ವ್ಯಾಸರಾಜರಂತಹ ಮಹನೀಯರಿಗೆ ಅಪಚಾರವನ್ನು ಮಾಡೋದು ಖಂಡಿತ ಸರಿಯಲ್ಲ. ವ್ಯಾಸಯೋಗಿಸ ರೀತಿಯಲ್ಲಿ ಉಲ್ಲೇಖ ಮಾಡಿದ್ದಾನೆ ಸೋಮನಾಥ ಕವಿ. ಮನಸ್ಸಿನಲ್ಲಿ ಆದರೂ ವ್ಯಾಸರಾಜರ ಬಗ್ಗೆ ಅನ್ಯಥಾ ಚಿಂತನೆ ಮಾಡಿಬಿಟ್ರೆ ನಾವು ಯಮಧರ್ಮರಾಜರು ಘೋರ ನರಕಗಳಲ್ಲಿ ಹಾಕಿಬಿಡ್ತಾರಂತೆ ನಮ್ಮನ್ನ. ಅದು ಹೀಗಿರುವಂತಹದ್ದು. ಎಂಥ ವ್ಯಾಸರಾಜರ ಅವರ ಯೋಗ್ಯತೆಯಲ್ಲಿ ನಾವು ಇಷ್ಟು ದಿವಸದಿಂದ ನೋಡ್ತಾ ಇದ್ದೇವೆ. ವ್ಯಾಸರಾಜರ ನೇಮ ಒಂದೊಂದು ವೈಭವ ಯಾವ ರೀತಿಯಲ್ಲಿದೆ ವ್ಯಾಸರಾಜರದ್ದು ಅಂತ ಹೇಳಿ, ಅವರಿಗೆ ಅಪಚಾರವನ್ನ ಮಾಡಿ ನಾವು ಬೇರೆಯವರಿಗೆ ದೊಡ್ಡವರು ಮಾಡತಕ್ಕಂಥ ಅವಶ್ಯಕತೆ ಖಂಡಿತ ಇಲ್ಲ. ಈ ಪ್ರಕಾರವಾಗಿ ಆ ನ್ಯಾಯಾಮೃತ ಅನ್ನತಕ್ಕಂಥ ವಿಶಿಷ್ಟವಾಗಿರತಕ್ಕಂಥ ಗ್ರಂಥ ತಾತ್ಪರ್ಯ ಚಂದ್ರಿಕಾ. ಮುಂದೆ ತರ್ಕತಾಂಡವ ಅಂತ ಹೇಳಿ, ತರ್ಕತಾಂಡವ ವಾದ ಗ್ರಂಥಗಳಲ್ಲಿ ಏನೇ ರಾಜಗ್ರಂಥ ಅಂತ ಪ್ರಸಿದ್ಧವಾಯಿತು. ಹೆಸರೇ ತಾಂಡವ. ತುಳಿದಾಡಿಸ್ಬಿಟ್ಟಿದ್ದಾರೆ ವ್ಯಾಸರಾಜರು. ಎಲ್ಲ ಮತದವರೆಲ್ಲ ಚೆನ್ನಾಗಿ ಝಾಳಾಡಿಸ್ಬಿಟ್ಟಿದ್ದಾರೆ ವ್ಯಾಸರಾಜ ವಿಸಾರ್ಭವರು. ಅದಕ್ಕೆ ತರ್ಕ ತಾಂಡವ ಅಂತ ಹೇಳಿ ತೆರೀತಾ ಇದ್ದಾರೆ. ಪ್ರಾರಂಭದಲ್ಲಿ ಮಂಗಳಾಚರಣೆ ಏನು ಮಾಡುತ್ತಾ, ಅನಂತ ಕಲ್ಯಾಣ ಗುಣೈಕ ರಾಶಿಂ ಅಶೇಷ ದೋಷೋಚ್ಛಿತಮಪ್ರಮೇಯಂ ಮುಮುಕ್ಷುಭಿಃ ಸೇವ್ಯಮನಂತ ಸೌಖ್ಯ ಪ್ರದಂ ರಮೇಶಂ ಪ್ರಣಮಾಮಿ ನಿತ್ಯಂ. ವಿಶೇಷವಾಗಿ ಇದು ಬಹುಶಃ ಇದು ಚನ್ನಪಟ್ಟಣ ತಾಲೂಕು ಮಳೂರು ಅಪ್ರಮೇಯ ಸ್ವಾಮಿ ಬಹುಶಃ ಆ ಸನ್ನಿಧಾನದಲ್ಲಿ ಇದನ್ನು ಪ್ರಾರಂಭ ಮಾಡಿರಬೇಕು ಅಂತ ಅನಿಸುತ್ತೆ. ಯಾಕಂದ್ರೆ ಅಪ್ರಮೇಯಂ ಅಂತ ಅಪ್ರಮೇಯ ಮೂರ್ತಿಯನ್ನು ವ್ಯಾಸರಾಜರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಅದನ್ನು ಬಹುಶಃ ಇಲ್ಲಿ ಮಾಡಿರಬೇಕು ಅಂತ ಅದರಿಂದ ಅನಿಸುತ್ತೆ. ಈ ಪ್ರಕಾರ ಆ ತರ್ಕತಾಂಡವ ಅನ್ನತಕ್ಕಂಥ ಗ್ರಂಥವನ್ನ ರಚನೆ ಮಾಡಿ ಅನೇಕ ಮತಗಳನ್ನು ಅಲ್ಲಿ ನಿರಾಕರಣೆ ಮಾಡಿ, ವಿಶೇಷವಾಗಿ ತಾರ್ಕಿಕರನ್ನೆಲ್ಲ ಅಲ್ಲಿ ಚೆನ್ನಾಗಿ ತೊಳೆದು ಹಾಕಿಬಿಟ್ಟಿದ್ದಾರೆ ವ್ಯಾಸರಾಜರು ಸಾರ್ವಭೌಮರು. ಅಂಥ 3 ಮೇರು ಕೃತಿಗಳು, ಅದನ್ನು ಸಾಮಾನ್ಯ ಕೃತಿಯೂ ಅಲ್ಲ. ವ್ಯಾಸತ್ರಯ ಅಂದರೆ
ಮೇರುಕೃತಿ ಅಂತಲೇ ಅದನ್ನು ಹೇಳಬೇಕು. ಅದನ್ನು ನಾವು ಹೇಳುವಂತಹದ್ದಲ್ಲ. ಸೋಮನಾಥ ಕವಿ ವ್ಯಾಸಯೋಗಿ ಚರಿತೆಯಲ್ಲಿ 3 ಕೃತಿಗಳನ್ನು ವರ್ಣನೆ ಮಾಡ್ತಾನೆ. ತಾತ್ಪರ್ಯ ಚಂದ್ರಿಕ, ನ್ಯಾಯಾಮೃತ, ತರ್ಕತಾಂಡವ, ಇದನ್ನು 3 ಕೃತಿಗಳನ್ನು ಸೋಮನಾಥ ಕವಿ ವರ್ಣನೆ ಮಾಡ್ತಾನೆ. ನ್ಯಾಯಾಮೃತಂ ನಿಗಮವಾರಿ ನಿಧೇರ್ಗೃಹೀತ್ವಾ ಶ್ರೀ ವ್ಯಾಸ ಯೋಜಿ ಹರಿಣ ಪ್ರಣೀತಿರ್ಯಮಾಣಂ. ಅಮೃತ ಅಂತಂದ್ರೆ ಅದು ದೇವತೆಗಳು ದೈತ್ಯರು ಸೇರಿ ಸಮುದ್ರ ಮಥನ ಮಾಡೋ ಕಾಲದಲ್ಲಿ ಹೊರ ಬಂದಂತಹದ್ದು ಅಮೃತ. ಈ ಅಮೃತ ಎಂಥದ್ದು? ಇದು ನ್ಯಾಯ ಅನ್ನೋ ಅಮೃತ. ಅಲ್ಲಿ ದೇವತೆಗಳು ದೈತ್ಯರು ಸೇರಿ ತಡೆದಿದ್ದಾರೆ. ಇಲ್ಲಿ ಯಾರಪ್ಪ ಅಂದ್ರೆ ನ್ಯಾಯಾಮೃತಂ ನಿಗಮ ವಾರಿ ನಿಧೇರ್ ಗೃಹೀತ್ವ, ಸಮುದ್ರ ಮಥನ ಮಾಡಿದಾಗ ಹೊರ ಬಂದಿರೋದು ಅಮೃತ. ಅದೇ ರೀತಿ ವೇದಗಳು ಅನ್ನುವಂತಹ ಸಮುದ್ರವನ್ನ ಮಥನ ಮಾಡಿದಾಗ ಹೊರ ಬಂದಿರುವಂತಹದ್ದು ಈ ನ್ಯಾಯಾಮೃತ ಗ್ರಂಥ. ಹಾಗೆ ಶ್ರೀ ವ್ಯಾಸಯೋಗಿ ಹರಿಣ, ಅಲ್ಲಿ ಭಗವಂತ ಅಜಿತನಾಮಕ ಭಗವಂತ ತಾನೇ ಸಮುದ್ರ ಮಥನವನ್ನು ಮಾಡಿದ. ಇಲ್ಲಿ ಯಾರಪ್ಪ? ವ್ಯಾಸತೀರ್ಥರನ್ನುವಂಥ ಅಜಿತ ಈ ಸಮುದ್ರ ಮಥನವನ್ನು ಮಾಡಿರುವಂತಹದ್ದು. ವೇದಗಳೆಂಬ ಸಮುದ್ರವನ್ನ ಮಥಿಸಿ ಈ ನ್ಯಾಯ ಅನ್ನುವಂಥ ಅಮೃತವನ್ನು ಹೊರ ತಂದಿಟ್ಟಿದ್ದಾರೆ. ದೇವತೆಗಳು ಅಮೃತ ಪ್ರಾಶನ ಮಾಡಿ ಬಲಿಷ್ಠರಾಗಿ ಎಲ್ಲ ದೈತ್ಯರನ್ನ ಯುದ್ಧದಲ್ಲಿ ಸೋಲಿಸಿದರೆ, ಇಲ್ಲಿ ಜ್ಞಾನಿಗಳು ಒಳ್ಳೆ ಸಾತ್ವಿಕರು ಅನ್ನತಕ್ಕಂಥ ದೇವತೆಗಳು ಅವರು ತಮ್ಮ ಬುದ್ಧಿ ಅನ್ನುವಂಥ ಪಾತ್ರೆಯಲ್ಲಿ ಈ ನ್ಯಾಯಾಮೃತ ಅನ್ನುವಂಥ ಅಮೃತವನ್ನ ಪಾನ ಮಾಡಿ ಎಲ್ಲ ದುಷ್ಟರು ಅಂದ್ರೆ ಇತರ ಮತದವರು ಪರಮತೀಯರನ್ನುವಂತಹ ದೈತ್ಯರನ್ನ ಸರ್ವಾನ್ ಅಮೋಸತ ತೃಣಾಯ ಸಪತ್ನವರ್ಜಾನ್, ಅವರನ್ನು ಅನಾಯಾಸವಾಗಿ ತೃಣ ಸಮಾನವಾಗಿ ಹುಲ್ಲು ಕಟ್ಟಿ ಸಮಾನವಾಗಿ ನೋಡಿದ್ರಂತೆ. ಅಂದ್ರೆ ಅನಾಯಾಸ ಸೋಲಿಸಿಬಿಡ್ತಾರಂತೆ. ನ್ಯಾಯಾಮೃತ ಓದಿದ್ರೆ ಎಂತಹ ಪ್ರತಿವಾದಿಗಳನ್ನು ನಾವು ನಿಗ್ರಹ ಮಾಡಬಹುದು, ಅಂತಹ ಸಾಮರ್ಥ್ಯ ಬರುತ್ತೆ ನಮಗೆ. ಅದನ್ನು ವ್ಯಾಸಯೋಗಿ ಚರಿತೆಯಲ್ಲಿ ತಾನು ಉಲ್ಲೇಖ ಮಾಡುತ್ತಾನೆ. ಈ ರೀತಿಯಲ್ಲಿ 3 ಗ್ರಂಥಗಳು ಎಂಥದ್ದಪ್ಪ ಅಂತಂದ್ರೆ ನಮ್ಮ ವಾದೀಂದ್ರ ಸ್ವಾಮಿಗಳು ಹೇಳ್ತಾರೆ, ಮಾಯಾ ತಂತ್ರ ಮರಾರಿ ಸ್ಮಯಮಪನಯತೋ ಮಧ್ವ ಸಿದ್ಧಾಂತ ನಾಮ್ನೋ ನೇತ್ರಾಣಿ ವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ ಪ್ರಬಂಧಾಃ ಯದ್ವಾದದ್ವೈತ ವಿದ್ಯಾ ಚರತುಲತುಲಿಶ ಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜಃ. ಮಾಯಾತಂತ್ರ ಅಮರ ಸ್ಮಯಂ ಅಪನಯತಃ ಮಧ್ವ ಸಿದ್ಧಾಂತ ನಾಮ್ನಃ. ಎಷ್ಟು ವರ್ಣನೆ ಮಾಡ್ತಾರೆ ನೋಡಿ ವಾದೀಂದ್ರ ತೀರ್ಥರು. ಮಾಯಾತಂತ್ರ ಅಮರಾರಿ, ಮಾಯಾಮತ ಅನ್ನುವಂಥದ್ದು ದೈತ್ಯರಿದ್ದಾರಂತೆ. ಅವರ ಗರ್ವವನ್ನ ಪರಿಹಾರ ಮಾಡುವುದರಲ್ಲಿ ಅಮರಾರಿ ಸ್ವಯಂ ಅಪನಯತಃ ಮಧ್ವ ಸಿದ್ಧಾಂತ ನಾಮ್ನಃ. ಮಧ್ವ ಸಿದ್ಧಾಂತ ಎಂತಾದ್ದಪ್ಪ ಅಂದ್ರೆ ನರಸಿಂಹದೇವರಿದ್ದಾರಂತೆ. ನಮ್ಮ ಮಧ್ವ ಸಿದ್ಧಾಂತ ನರಸಿಂಹದೇವರು ಅನೇಕ ದೈತ್ಯರನ್ನ ಸಂಹಾರ ಮಾಡಿರತಕ್ಕಂಥವರು. ಅವರ ಸ್ಮರಣೆ ಮಾಡಿದರೆ ಸಾಕು, ದೈತ್ಯರು ಉಪಟಾಳ ಆಗೋದಿಲ್ಲ ನಮಗೆ. ಅಂತಹ ಮಧ್ವ ಸಿದ್ಧಾಂತ ಎಂಬ ನರಸಿಂಹದೇವರ 3 ಕಣ್ಣುಗಳಂತೆ ಇರುವಂತಹದ್ದು ಈ 3 ಗ್ರಂಥಗಳು. ತ್ರಯೋಪಿ ನೇತ್ರಾಣೀವ ತ್ರಯೋಪಿ ತ್ರಿಜಗತಿ ನೃಹರೇ ಇಂಧತೆ ಯತ್ ಪ್ರಬಂಧಾಃ. ಅಷ್ಟೇ ಅಲ್ಲ, ಯದ್ವಾತದ್ವೈತ ವಿದ್ಯಾ, ಯಾವ ವ್ಯಾಸರಾಜರ ಮಾತು ಎಂಥದ್ದಪ್ಪ? ಅದ್ವೈತ ವಿದ್ಯಾ ಅಚಲ ತುಲ ತುಲಿಶ ಪ್ರೌಢಿ ಆಢೌಕತೆ. ಅದ್ವೈತ ವಿದ್ಯಾ ಅನ್ನುವಂತಹ ಅಭೇದ್ಯವಾಗಿರತಕ್ಕಂತಹ ಬೆಟ್ಟವನ್ನ ಸಮೂಲವಾಗಿ ಕಿತ್ತು ಆಚೆ ಹಾಕತ್ತೆ. ಅಂತಹ ವ್ಯಾಸರಾಜರು ಶ್ರೇಯೋ ಭೂಯೋ ವಿದದ್ಯಾತ್. ನಮಗೆ ವ್ಯಾಸರಾಜರು ಶ್ರೇಯಸ್ಸನ್ನು ಮೇಲಿಂದ ಮೇಲೆ ನಮಗೆ ಶ್ರೇಯಸ್ಸನ್ನು ಕರುಣಿಸಲಿ. ಸುಮಹಿತ ಮಹಿಮಾ, ಸುಮಹಿತ ಮಹಿಮಾ, ಪೂಜ್ಯವಾದ ಶ್ರೇಷ್ಠವಾದ ಮಹಿಮೆ ಉಳ್ಳಂತವರು ವ್ಯಾಸರಾಜರು ಸಾರ್ವಭೌಮರು. ಸುಮಹಿತ ಮಹಿಮಾ ಸಂಪ್ರತಿ ವ್ಯಾಸರಾಜ. ಇಷ್ಟು ವಾದೀಂದ್ರ ತೀರ್ಥರು ವಿರೂಢ ಸ್ತವನದಲ್ಲಿ ಸ್ತೋತ್ರವನ್ನು ಮಾಡುತ್ತಾರೆ. ಅಷ್ಟೇ ಅಲ್ಲದೆ ಅನೇಕ ಜನ ಮುಂದೆ ಅನೇಕ ಜನ ವ್ಯಾಸರಾಜರನ್ನ ವಿಜಯೇಂದ್ರ ಸ್ವಾಮಿಗಳು ತಮ್ಮ ಗ್ರಂಥಗಳಲ್ಲೆಲ್ಲ ಸ್ತೋತ್ರ ಮಾಡುತ್ತಾರೆ. ಅಷ್ಟೇ ಪಕ್ಷಧರ ಮಿಶ್ರರು ಮತ್ತೆ ನ್ಯಾಯಾಮೃತದಲ್ಲಿ ನ್ಯಾಯಾಮೃತ ಪ್ರಕಾಶ ಅಂತ ಹೇಳಿ ವಿಜಯೇಂದ್ರ ಸ್ವಾಮಿಗಳ ಗ್ರಂಥ ಅಲ್ಲಿ ಸ್ತೋತ್ರ ಮಾಡುತ್ತಾರೆ. ಇನ್ನು ವಾದಿರಾಜರು ತಾವು ಏಕಾದಶಿ ನಿರ್ಣಯವನ್ನು ಬರೀಬೇಕಾದರೆ ವ್ಯಾಸತೀರ್ಥಾದಿ ಯೋಗಿನಃ ವ್ಯಾಸರಾಜರನ್ನಲ್ಲಿ ಉಲ್ಲೇಖ ಮಾಡುತ್ತಾರೆ ನೋಡಿ ವಾದಿರಾಜ ಸ್ವಾಮಿಗಳು. ಅಷ್ಟೇ ಅಲ್ಲದೆ ತಮ್ಮ ಒಂದು ಗ್ರಂಥದಲ್ಲಿ ವಾದಿರಾಜರು ಶ್ರೀ ವ್ಯಾಸರಾಜ ನಿಜ ಶಿಷ್ಯ ಗಣರ್ಷಭೇಣ, ನಾನು ವ್ಯಾಸರಾಜರ ಶಿಷ್ಯರಲ್ಲಿ ಒಬ್ಬ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ವಾದಿರಾಜರು ಸಾರ್ವಭೌಮರು. ಇನ್ನು ವಾದಿರಾಜರಂತಹ ಯುಕ್ತಿ ಮಲ್ಲಿಕಾದಿ ಗ್ರಂಥ ಕೊಟ್ಟ ವಾದಿರಾಜರ ರೀತಿ ಹೇಳಬೇಕಾದ್ರು ಅವರ ಮಹಿಮೆ ಏನು. ಅದೇ ರೀತಿ ರಾಘವೇಂದ್ರ ಸ್ವಾಮಿಗಳು ತತ್ವಪ್ರಕಾಶ ಭಾವದೀಪದಲ್ಲಿ ಹೇಳುತ್ತಾರೆ,
ಟೀಕಾ ತಾತ್ಪರ್ಯ ವಿವೃತವು ವ್ಯಾಸತೀರ್ಥ ಜಯಕ್ಷಮಾ. ಟೀಕೆಯ ಗ್ರಂಥದ ಗಾಂಭೀರ್ಯ ಗೊತ್ತಾಗಬೇಕಾದ್ರೆ ಅದು ವ್ಯಾಸರಾಜರಂಥವರೇ ಅದನ್ನು ತೋರಿಸಿಕೊಳ್ಳಿಕ್ಕೆ ಸಮರ್ಥರು ಅಂತ ಹೇಳ್ತಾರೆ. ಅದೇ ವಯಂತು ತತ್ಕೃತೌ ವ್ಯಾಖ್ಯಾ ಲೇಷಭಾವಂ ವದಾಮಹೆ. ನಾವು ವ್ಯಾಸರಾಜರ ಗ್ರಂಥಗಳ ಅವರ ನಿಧಾನತ್ವ ಅವರ ಗ್ರಂಥಗಳ ಸಣ್ಣ ಸ್ವಲ್ಪ ಅಭಿಪ್ರಾಯವನ್ನು ಮಾತ್ರ ನಾವು ಬಿಡಿಸ್ತೇವೆ. ಅದರ ಪೂರ್ಣ ನಿಜವಾದ ಅಭಿಪ್ರಾಯ ಗೊತ್ತಾಗಬೇಕಾದ್ರೆ ಅದಕ್ಕೆಲ್ಲ ವ್ಯಾಸರಾಜರೇ ಸಾಟಿ ಅಂತಾರೆ. ರಾಯರು ಹೇಳುವಂಥ, ವ್ಯಾಸರಾಜರ ಮುಂದಿನ ಅವತಾರ ಆದ ರಾಘವೇಂದ್ರ ಸ್ವಾಮಿಗಳು ಹೇಳುವಂತಹ ಮಾತಿದು. ಇದೇ ರೀತಿ ವ್ಯಾಸರಾಜರನ್ನು ತಮ್ಮ ಪರಿಮಳದಲ್ಲಿ ಕೊಂಡಾಡುತ್ತಾರೆ. ಪದವಾಕ್ಯ ಪ್ರಮಾಣಜ್ಞೋ ದುರ್ಮತಧ್ವಾಂತ ಭಾಸ್ಕರ ವ್ಯಾಸತೀರ್ಥ ಮುನೀಂದ್ರೋ ಮೇ ಭೂಯಾತ್ ಜ್ಞಾನ ಸಮೃದ್ಧಯೇ. ಪದವಾಕ್ಯ ಪ್ರಮಾಣಜ್ಞ ದುರ್ಮತಧ್ವಾಂತ ಭಾಸ್ಕರ. ದುರ್ಮತಗಳೆಂಬ ಕತ್ತಲೆಯನ್ನು ಪರಿಹಾರ ಮಾಡೋದರಲ್ಲಿ ಸೂರ್ಯನಂತೆ ಇದ್ದಾರೆ ನಮ್ಮ ವ್ಯಾಸರಾಜರು. ಅವರು ನಮಗೆ ಒಳ್ಳೆ ಸಜ್ಞಾನವನ್ನು ಕೊಡಲಿ ಅಂತ ಅಲ್ಲಿ ಸ್ತೋತ್ರ ಮಾಡುತ್ತಾರೆ. ಅದೇ ರೀತಿ ಚಂದ್ರಿಕಾ ಪ್ರಕಾಶದಲ್ಲಿ, ಅದು ಮೊನ್ನೆ ಹೇಳಿದ್ದೇನೆ, ಚಂದ್ರಿಕಾ ಪ್ರಕಾಶದಲ್ಲಿ ಸ್ತೋತ್ರ ಮಾಡುತ್ತಾರೆ. ಅನೇಕ ಕಡೆ ವೇದೇಶ ತೀರ್ಥರು, ರಘುತ್ತಮರ ಶಿಷ್ಯರಾಗಿರತಕ್ಕಂಥವರು ವೇದೇಶ ತೀರ್ಥರು ತಾವು ಸ್ತೋತ್ರ ಮಾಡುತ್ತಾರೆ ನೋಡಿ ವ್ಯಾಸರಾಜರನ್ನ. ಬ್ರಹ್ಮಣ್ಯ ತೀರ್ಥ ವಾರ್ಧ್ಯುಕ್ತಂ ವ್ಯಾಸ ತೀರ್ಥ ಸುಧಾಕರಂ ತಾತ್ಪರ್ಯ ಚಂದ್ರಿಕಾಯುಕ್ತಂ ವಂದೇ ತಾಪತ್ರಯಾಪಹಂ. ವೇದೇಶ ತೀರ್ಥರು ಸ್ತೋತ್ರ ಮಾಡಿದ್ದಾರೆ. ಸತ್ಯನಾಥರು, ಅದೇ ಉತ್ತರಾದಿ ಮಠದ ಪರಂಪರೆಯಲ್ಲಿ ಬಂದಿರತಕ್ಕಂಥ ರಘುತ್ತಮರ ಶಿಷ್ಯರು ವೇದವ್ಯಾಸ ತೀರ್ಥರು, ವಿದ್ಯಾನಿಗಳು, ವೇದ ನಿಧಿಗಳು, ಶ್ರೀಹರಿ ಸತ್ಯವ್ರತರು ಅವರ ಶಿಷ್ಯರೇ ಸತ್ಯನಿಧಿಗಳು. ಸತ್ಯನಿಧಿಗಳ ಶಿಷ್ಯರೇ ಸತ್ಯನಾಥರು. ವೀರಚೋಳಪುರದಲ್ಲಿ ಅವರ ತಿರುಕೂಲೂರು ಸಮೀಪನೇ ವೀರಚೋಳಪುರ, ಅಲ್ಲಿ ಅವರ ವೃಂದಾವನ ಇದೆ. ಸತ್ಯನಾಥರು ತಾವು ಅವರು ಅಭಿನವ ಚಂದ್ರಿಕಾ ಅಂತ ಗ್ರಂಥವನ್ನು ಬರೆದಿದ್ದಾರೆ. ಅಭಿನವ ಚಂದ್ರಿಕಾ, ಅಭಿನವಾಮೃತ, ಅಭಿನವ ಎಲ್ಲ ಏನು ವ್ಯಾಸರಾಜರೇನು ಚಂದ್ರಿಕಾ, ನ್ಯಾಯಾಮೃತ, ತರ್ಕತಾಂಡವ ಬರೆದಿದ್ದಾರೆ. ಅದನ್ನೆಲ್ಲ ಅವರು ಅಭಿನವ ಬರೆದಿದ್ದಾರೆ. ಒಟ್ಟು ಪಂಚಾಭಿನವಕಾರರು ಅಂತ ಹೇಳಿ ಅವರಿಗೆ ಹೆಸರು. ಅಭಿನವ ಗದ, ಅಭಿನವ ತಾಂಡವ, ಅಭಿನವ ಚಂದ್ರಿಕಾ, ಅಭಿನವಾಮೃತ ಈ ಎಲ್ಲ ಗ್ರಂಥಗಳನ್ನು ಬರೆದಿದ್ದಾರೆ ಅವರು. ಮುಂದೆ ಅವರ ಶಿಷ್ಯರಿಗೂ ಅಭಿನವ ಅಂತ ಹೆಸರು ಕೊಟ್ಟರು. ಸತ್ಯಾಭಿನವ ತೀರ್ಥರು ಅಂತಲೇ ಒಂದು ಹೆಸರು ಕೊಟ್ಟರು ಅವರು ಅವರ ಶಿಷ್ಯರಿಗೆ. ಹೀಗೆ ಅಂತಹ ಸತ್ಯನಾಥರು ತಮ್ಮ ಗ್ರಂಥದಲ್ಲಿ ವ್ಯಾಸರಾಜರನ್ನ ಸ್ತೋತ್ರ ಮಾಡ್ತಾರೆ ನೋಡಿ. ಇದನ್ನು ಕೆಲವರೆಲ್ಲ ಟೀಕೆ ಮಾಡೋದುಂಟು, ವ್ಯಾಸರಾಜರ ಗ್ರಂಥ ಸರಿ ಇರಲಿಲ್ಲ, ಅದಕ್ಕಾಗಿ ಸತ್ಯನಾಥರು ಮತ್ತೆ ಅಭಿನವಾಮೃತ, ಅಭಿನವ ಚಂದ್ರಿಕಾಲ ಬರೆದಿದ್ದಾರೆ. ಅಲ್ಲ, ಅವರೇ ಅಭಿನವಾಮೃತ ಬರೆದಿರುವಂಥ ಅಭಿನವ ಚಂದ್ರಿಕಾ ಏನು ವ್ಯಾಸರಾಜರ ಹೆಸರಿದ್ದೇ ಅಭಿನವ ಇಟ್ಕೊಂಡು ಬರೆದಿರತಕ್ಕಂತಹ ಸತ್ಯನಾಥರೇ, ಮಹಾಜ್ಞಾನಿಗಳು ಸತ್ಯನಾಥ ತೀರ್ಥರು ಅವರೇ ವ್ಯಾಸರಾಜರನ್ನು ಕೊಂಡಾಡಿದ್ದಾರೆ ಅಂದಮೇಲೆ ಆ ಪ್ರಜ್ಞೆ ಬೇಡವಾ ಜನಕ್ಕೆ? ಸತ್ಯನಾಥರು ಹೇಳ್ತಾರೆ ನೋಡಿ, ವ್ಯಾಸರಾಜೇಂದು ಮಾಶಾಸೆ ಚಂದ್ರಿಕಾ ಯಸ್ಯ ಸಮ್ಮತ ದುರ್ವಾದಿ ಚೋರಾನ್ ವಿದ್ರಾವ್ಯ ರಕ್ಷಿತಂ ಭುವನತ್ರಯಂ. ಸತ್ಯನಾಥ ತೀರ್ಥರು ಅವರು ವ್ಯಾಸರಾಜರನ್ನ ತುಂಬ ಸ್ತೋತ್ರ ಮಾಡ್ತಾರೆ. ಚಂದ್ರಿಕಾ ಯಸ್ಯ ಸಮ್ಮತ, ಚಂದ್ರಿಕಾ ಗ್ರಂಥ ಬರಿಬೇಕಾದ್ರೆ ವ್ಯಾಸರಾಜರಂತವ್ರಿಗೆ ಸಾಧ್ಯ ಅಪ್ಪ ಅಂತಾರೆ. ಅವರ ಅನುಗ್ರಹದಿಂದ ನಾನು ಬರೀತೇನೆ ಇದನ್ನು ಅಂತಾರೆ ಅವರು. ಇಷ್ಟು ಹೇಳಬೇಕಾದ್ರೆ ಚಂದ್ರಿಕಾ ಗ್ರಂಥ ಬೇಕಾಗಿಲ್ಲ, ನಾವು ಅಭಿನವಾಮೃತ ಇದೆ, ಅಭಿನವ ಚಂದ್ರಿಕಾ ಇದೆ ಅಂತಂದ್ಬಿಟ್ರೆ ಅಭಿನವ ಚಂದ್ರಿಕೆಯನ್ನು ಅವಶ್ಯ ಅಧ್ಯಯನ ಮಾಡಲೇಬೇಕು, ಇಲ್ಲ ಅಂತ ಹೇಳ್ತಾ ಇಲ್ಲ. ಅದು ಬೇಡ ಅಂತ ಯಾಕಂತೀರಿ? ವ್ಯಾಸರಾಜರನ್ನು ಅವರೇ ಸ್ತೋತ್ರ ಮಾಡಿದ್ದಾರೆ ಸತ್ಯನಾಥ ತೀರ್ಥರು. ದುರ್ವಾದಿಗಳೆಂಬ ಕಳ್ಳರನ್ನ ಒದ್ದೋಡಿಸಿ 3 ಲೋಕಗಳನ್ನ ರಕ್ಷಣೆ ಮಾಡಿದ್ದಾರೆ ವ್ಯಾಸರಾಜರು ಅಂತ ಸ್ತೋತ್ರ ಮಾಡಿದ್ದಾರೆ ಸತ್ಯನಾಥ ತೀರ್ಥರು ಸಾರ್ವಭೌಮರು. ಅದಷ್ಟೇ ಅಲ್ಲ, ಸತ್ಯನಾಥರ ಗುರುಗಳು ವಿದ್ಯಾಧೀಶ ತೀರ್ಥರು ಅವರು ಸ್ತೋತ್ರ ಮಾಡಿದ್ದಾರೆ ವ್ಯಾಸರಾಜರನ್ನ ತಮ್ಮ ವಾಕ್ಯಾರ್ಥ ಚಂದ್ರಿಕೆಯಲ್ಲಿ. ವ್ಯಾಖ್ಯಾನ ಚಂದ್ರಿಕ ಹೇಳಬೇಕಾದ್ರೆ ವೇದಾಂತಾಬ್ಧಿ ಮಮಂದ ಬೋಧಗಿರಿಣ ಸದ್ಬ್ರಹ್ಮ ಸೂತ್ರಾಹಿನ ದುಸ್ತರ್ಚೇತರದಾನವಾಮರಗಣಿ ಸನ್ಮತ್ಯಯೋ ಲಬ್ಧವಾನ್ ಸನ್ಯಾಯಾಮೃತ ಚಂದ್ರಿಕೆ ಯುಧಿ ತಥಾ ತರ್ಚೇತರೋತ್ತಾಂಡವಂ ಸೋಯಂ ವ್ಯಾಸ ಮುನೀಂದ್ರ ಪೂಜ್ಯ ಚರಣೋ ನಿತ್ಯಂ ಭವೇನ್ ಮೇ ಮುದೇ. ನೋಡಿ, ವೇದಾಂತ ಅನ್ನುವಂಥ ಸಮುದ್ರವನ್ನ ಅಮಂದ ಬೋಧಗಿರಿಣ ಸದ್ಬ್ರಹ್ಮಸೂತ್ರಾಹಿಣ ಬ್ರಹ್ಮಸೂತ್ರಗಳೆಂಬ ಹತ್ಯೆ ಕಟ್ಟಿ ದುಸ್ತರ್ಕಗಳು ಮತ್ತೆ ಸತ್ತರ್ಕಗಳೆನ್ನುವಂಥ ದೇವತೆಗಳು ದೈತ್ಯರು ಅವರಿಂದ ಚೆನ್ನಾಗಿ ಇದನ್ನು ಮಥನ ಮಾಡಿ ಯಾವ ವ್ಯಾಸರಾಜರಾದರೆ ಸನ್ಯಾಯ ಅಮೃತ ಚಂದ್ರಿಕೆ, ನ್ಯಾಯಾಮೃತ ಚಂದ್ರಿಕಾ ಇದನ್ನು ರಚನೆ ಮಾಡಿಕೊಟ್ಟಿದ್ದಾರೋ. ಸನ್ಯಾಯ ಅಮೃತ ನೋಡಿ, ಅಮೃತ ನ್ಯಾಯಾಮೃತ ಅಂತ ಹೆಸರು ಕೊಟ್ಟರು. ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿರೋದೇ ನ್ಯಾಯಾಮೃತ ಅಂದ್ರೆ ಅಮೃತ. ಅದರಂತೆ ಇಲ್ಲಿ ಈ ಸಮುದ್ರ ಮಥ ಇಲ್ಲಿ ಅಮೃತ ಹುಟ್ಟುತ್ತಾ ಇದೆ, ನ್ಯಾಯಾಮೃತ. ಅಷ್ಟೇ ಅಲ್ಲದೆ ಚಂದ್ರಿಕಾ ಸಮುದ್ರ ಮಥನ ಕಾಲದಲ್ಲಿ ಹುಟ್ಟಿರೋನೇ ಚಂದ್ರ, ಇಲ್ಲೂ ಚಂದ್ರಿಕಾ ಬರ್ತಾ ಇದೆ. ಅಷ್ಟೇ ಅಲ್ಲ, ಯುದ್ಧೇ ಅಕರೋತ್ ತಥಾ ತರ್ಚೆ ಅಕರೋತ್ ತಾಂಡವಂ,
ತರ್ಕದ ಯುದ್ಧದಲ್ಲಿ ತಾಂಡವವನ್ನೇ ಆಡಿಬಿಟ್ಟಿದ್ದಾರೋ, ನರ್ತನೆ ಕುಣಿದಾಡಿಬಿಟ್ಟಿದ್ದಾರೋ, ದುರ್ವಾದಿಗಳ ತಲೆ ಮೇಲೆ ಯಾವ ವ್ಯಾಸರಾಜ ಕೃಷ್ಣನಂತೆ ಕಾಳಿಯ ಮಥನ ಮರ್ದನ ಕೃಷ್ಣನಂತೆ ಕುಣಿದಾಡಿಬಿಟ್ಟಿದ್ದಾರೋ, ತುಳಿದು ಹಾಕಿಬಿಟ್ಟಿದ್ದಾರೋ ಅವರನ್ನ, ಅಂತಹ ಸೋಯಂ ವ್ಯಾಸ ಮುನೀಂದ್ರ ಪೂಜ್ಯ ಚರಣ. ವಿದ್ಯಾಧೀಶನ ಮಾತು ನೋಡಿ, ವೇದವ್ಯಾಸ ತೀರ್ಥರ ಶಿಷ್ಯರು ವಿದ್ಯಾಧೀಶ ತೀರ್ಥರು, ಉತ್ತಮರ ಪ್ರಶಿಷ್ಯರು ಇವರು ವ್ಯಾಸರಾಜರನ್ನು ಎಷ್ಟು ಅದ್ಭುತವಾಗಿ ಕೊಂಡಾಡುತ್ತಾರೆ. ಇವತ್ತು ಸುಮ್ಮನೆ ನಾವು ವ್ಯಾಸರಾಜರನ್ನು ಟೀಕೆ ಮಾಡಿ ಹಾಗೆ ಹೀಗೆ ಅಂತ ಹೇಳಿ, ಅವರು ಎಷ್ಟು ಅದ್ಭುತವಾಗಿ ವ್ಯಾಸರಾಜರನ್ನು ಕೊಂಡಾಡಿದ್ದಾರೆ. ಚರಣ ನಿತ್ಯಂ ಭವೇನ್ ಮೇಮುದೆ ಅಂತ ಹೇಳಿ ಅವರನ್ನು ಸ್ತೋತ್ರ ಮಾಡ್ತಾ ಇದ್ದಾರೆ. ಚಂಬಾಲು ರಾಮಚಂದ್ರ ತೀರ್ಥರು ಹೇಳುತ್ತಾರೆ, ಯತ್ಕೃತಂ ವಿಬುಧಾ ಸರ್ವೇ ಪೀತ್ವಾ ನ್ಯಾಯಾಮೃತಂ ಮುದ ಅಮೌಸತ ತೃಣಾನ್ವಾದಿಯನ್ ವ್ಯಾಸತೀರ್ಥಂ ತಮಾಶ್ರಯೇ. ನ್ಯಾಯಾಮೃತವನ್ನು ಅಧ್ಯಯನ ಮಾಡಿದಾಗ ವಾದಿಗಳೆಲ್ಲ ಪ್ರತಿವಾದಿಗಳನ್ನ ಅನಾಯಾಸವಾಗಿ ಸೋಲಿಸಿ ಬಿಡ್ತಾರಲ್ಲ, ಅಂತಹ ವ್ಯಾಸರಾಜರನ್ನ ನಾನು ಮೊರೆ ಹೊತ್ತೇನೆ ಅಂತ ಚಂಬಾಲು ರಾಮಚಂದ್ರ ತೀರ್ಥರು ಸ್ತೋತ್ರವನ್ನು ಮಾಡುತ್ತಾರೆ. ಈ ರೀತಿಯಲ್ಲಿ ಆ 3 ಗ್ರಂಥಗಳು, ಅದಕ್ಕೆ ದೃಷ್ಟಾಂತ ಕೊಡಬೇಕಾದರೆ ನರಸಿಂಹದೇವರ 3 ಕಣ್ಣು ಅಂತಲೇ ಹೇಳಿದ್ದಾರೆ. ಇದಕ್ಕಿಂತ ಇನ್ನು ಉತ್ತಮ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯ ಆಗತ್ತಾ ಹೇಳಿ? ಇಡೀ ಲೋಕದಲ್ಲಿ ಇನ್ನು ಯಾವುದಾದ್ರೂ ಈ ವ್ಯಾಸತ್ರಯಕ್ಕೆ ಬೇರೆ ದೃಷ್ಟಾಂತ ಕೊಡ್ಲಿಕ್ಕೆ ಸಾಧ್ಯನಾ? ಸಾಧ್ಯನೇ ಇಲ್ಲ. ಅದಕ್ಕೆ ಹೇಳಬೇಕಾದ್ರೆ ನರಸಿಂಹದೇವರ 3 ಕಣ್ಣು ಅಂತ ದೃಷ್ಟಾಂತ ಕೊಟ್ಟಿದ್ದಾರೆ. ಆದರೆ ಅಷ್ಟು ಭಗವಂತನ ಮಧ್ವ ಸಿದ್ಧಾಂತ ಎಂಬ ನರಸಿಂಹನ 3 ಕಣ್ಣಂತೆ ಇರುವಂತಹದ್ದು ವ್ಯಾಸತ್ರಯ. ಅಂತಹ ದಿವ್ಯವಾದ ಗ್ರಂಥಗಳನ್ನು ರಚನೆ ಮಾಡಿಕೊಟ್ಟಂತಹ ವ್ಯಾಸರಾಜರನ್ನ ನಾನು ಮೊದಲೇ ಹೇಳಿದಂತೆ ನ್ಯಾಯಸುಧಾ ಗ್ರಂಥವನ್ನು ಅಧ್ಯಯನ ಮಾಡಿದ್ರು ನಮ್ಮ ಪಂಡಿತ ಪರವಾಗಿಲ್ಲ. ವ್ಯಾಸತ್ರಯವನ್ನು ಅಧ್ಯಯನ ಮಾಡಿ ಸಮೇತವಾಗಿ ಅಧ್ಯಯನ ಮಾಡಿದ ಅಂದ್ರೆ ಅವನು ನಿಜವಾಗ್ಲೂ ಪಂಡಿತ ಅಂತ ಅನಿಸ್ಕೊಳ್ತಾನಂತೆ. ಅಂಥ ವಿಶಿಷ್ಟ ಸ್ಥಾನವನ್ನು ಪಡೆದಿರತಕ್ಕಂತಹ ಕೃತಿಗಳು, ಅಂತಹ ಕೃತಿಗಳನ್ನ ನಾವು ಸಹಿತ ಅಧ್ಯಯನ ಮಾಡಬೇಕು. ವ್ಯಾಸರಾಜರು ಸಾರ್ವಭೌಮರಲ್ಲಿ ಇದೇ ಪ್ರಾರ್ಥನೆ, ಸ್ವಾಮಿ ಈ ಜನ್ಮದಲ್ಲಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ, ಮುಂದಿನ ಜನ್ಮದಲ್ಲಂತೂ ಆ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂತಹ ಒಂದು ಸಾಮರ್ಥ್ಯವನ್ನ, ಆ ಶಕ್ತಿಯನ್ನ ನಮಗೆ ಕೊಡ್ರಿ, ನಿಮ್ಮಲ್ಲಿ ಭಕ್ತಿಯನ್ನ ಕೊಡ್ರಿ, ವಿಶಿಷ್ಟವಾದ ಯುಕ್ತಿಗಳನ್ನು ಕೊಟ್ಟು ನಿಮ್ಮ ದಾಸಾನುದಾಸನನ್ನಾಗಿ ನನ್ನನ್ನು ಮಾಡಿಕೊಳ್ಳಿ ಅಂತ ವ್ಯಾಸರಾಜರು ಸಾರ್ವಭೌಮರಲ್ಲಿ ನಾವು ಪ್ರಾರ್ಥನೆ ಮಾಡಿದರೆ ಅದೇ ನಾವು ಮಾಡತಕ್ಕಂಥ ಒಂದು ದೊಡ್ಡ ಪೂಜಾ ಅಂತ ಅನಿಸಿಕೊಳ್ಳುತ್ತೆ. ಇದನ್ನ ವ್ಯಾಸರಾಜರು ಸಾರ್ವಭೌಮರು ಎಲ್ಲರಿಗೂ ಅನುಗ್ರಹ ಮಾಡಲಿ. ವಿಶೇಷವಾಗಿ ದೀಕ್ಷೆ, ನಮ್ಮಲ್ಲಿ ಪಾಂಡಿತ್ಯ ಇಲ್ಲದೆ ಇದ್ರೂ ತೊಂದರೆ ಇಲ್ಲ, ಆದರೆ ಅದು ವಿಪರೀತ ಆಗಿಬಿಟ್ರೆ ಕಷ್ಟ. ಆ ಚಂದ್ರಿಕಾ ನ್ಯಾಯಾಮೃತ ಗ್ರಂಥಗಳನ್ನೇ ನಿಂದೆ ಮಾಡತಕ್ಕಂಥ ಬುದ್ಧಿ ಬಂದ್ಬಿಟ್ರೆ ಅದಿನ್ನ ಭಯಾನಕ. ಅಂತ ಭೀಕರ ಬುದ್ಧಿ ನಾವು ಯಾವ ಕಾಲಕ್ಕೂ ನಮಗೆ ವ್ಯಾಸರಾಜರು ಸಾರ್ವಭೌಮರು ಕೊಡೋದು ಬೇಡ. ಅವರ ಗ್ರಂಥಗಳನ್ನು ಅಧ್ಯಯನ ಮಾಡತಕ್ಕಂಥವರ ಮನೆ ಮುಂದೆ ನಾಯಿ ಪುಣ್ಯಾಗಿ ಬಿದ್ದಿದ್ರು ಸಾಕು, ಅದೇ ನಮ್ಮ ದೊಡ್ಡ ಭಾಗ್ಯ ಅಂತ ತಿಳ್ಕೊಳ್ಬೇಕು. ಇಂಥ ಆ ವ್ಯಾಸತ್ರಯದ ಒಂದು ಮಹಿಮೆಯನ್ನು ಯಥಾಶಕ್ತಿ ಯಥಾಮತಿಯಾಗಿ ಇವತ್ತಿನ ದಿವಸ ನೋಡಿದ್ದೇವೆ. ನಾಳೆ ಯದ್ಯಪಿ ನಾಳೆ ದಿವಸ ಮಂಗಳ ಅಂತಿತ್ತು, 20ನೇ ತಾರೀಕು ಮುಗಿಸ್ಬೇಕು, 20ರಿಂದ ಬೇರೆಯವರು ಪ್ರವಚನ ಅಂತಿತ್ತು, ಆದರೆ ಏನೋ ಸ್ವಲ್ಪ ತೊಂದರೆ ಆಗಿದೆ ಅಂತ. ಆದ್ದರಿಂದ 22ರ ತನಕ ಅಂದರೆ ಇನ್ನು 3 ದಿವಸ ನಮ್ಮ ಪ್ರವಚನ ಮುಂದುವರಿಯುತ್ತೆ. ನಮಗೆ ಇನ್ನೂ ಅನುಕೂಲ ಆಯಿತು, ವ್ಯಾಸರಾಜರ ಮಹಿಮೆ ಇನ್ನಷ್ಟು ವಿಸ್ತಾರವಾಗಿ ಹೇಳೋಣ, ಕಮ್ಮಿ ಆಯಿತು, ಇನ್ನಷ್ಟು ಅನುಕೂಲ ಆಯಿತು ನಮಗೆ. ಹಾಗಾಗಿ ಇನ್ನಷ್ಟು 3 ದಿವಸಗಳಲ್ಲಿ ವ್ಯಾಸರಾಜರ ಕೃತಿಗಳು ಇನ್ನು ನಾವೆಲ್ಲ ಪ್ರವೇಶ ಮಾಡಿಲ್ಲ. ವ್ಯಾಸರಾಜರ ಮೇಲೆ ಅವರ ಶಿಷ್ಯರು ಮಾಡಿರುವ ಕೃತಿಗಳು ಮತ್ತೆ ವ್ಯಾಸರಾಜರೇ ದೇವರ ಮೇಲೆ ಮಾಡಿರುವ ಕೃತಿಗಳು ಅದೆಲ್ಲ ಇಟ್ಕೊಂಡ್ಬಿಟ್ರೆ ಮುಗಿಯೋದೇ ಇಲ್ಲ. ಆದರೆ ಈ 3 ದಿವಸಗಳಲ್ಲಿ ಸಂಕ್ಷಿಪ್ತವಾಗಿ ಇದನ್ನು ನೋಡಿ ನಾವು ಮಂಡಳೆ ಮಾಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣಮಸ್ತು, ಮಧ್ವೇಶ ಅರ್ಪಣಮಸ್ತು.